ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಎಸ್ ಆರ್ ಎಜುಕೇಷನ್ ಚಾನಲ್. ಈ ದಿನ ನಾವು ಪ್ರಾಚೀನ ಭಾರತದ ಇತಿಹಾಸ 6, 8 ಮತ್ತು 12ನೇ ತರಗತಿಯ ಪರಿಷ್ಕೃತ ಪಠ್ಯಕ್ರಮದ ಆಧಾರಿತ ಮಾಹಿತಿಗಳು ಅಂದರೆ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನೋಡೋಣ. ಓಕೆ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯೋಗಕಾರಿಯಾಗುವಂತಹ ಮಾಹಿತಿಗಳನ್ನು ಈ ದಿನ ನಾವು ಅಭ್ಯಾಸ ಮಾಡೋಣ. ಓಕೆ, ಕಳೆದ 2 ಕ್ಲಾಸಲ್ಲಿ ನಾವು ಆಲ್ರೆಡಿ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಮೌರ್ಯ ಸಾಮ್ರಾಜ್ಯ, ಅದೇ ರೀತಿಯಾಗಿ ಕುಶಾಣರು ಒಂದು ಕ್ಲಾಸಸನ್ನು ನೋಡಿದ್ವಿ. ಓಕೆ, ಇದು 3ನೇ ಕ್ಲಾಸ್ ಆಗತ್ತೆ. ಇದರಲ್ಲಿ ನಾವು ಗುಪ್ತ ಸಾಮ್ರಾಜ್ಯವನ್ನು ಅಭ್ಯಾಸ ಮಾಡೋಣ. ಓಕೆ, ಅಧ್ಯಾಯ 3 ಗುಪ್ತರ ಸಾಮ್ರಾಜ್ಯ. ಓಕೆ, ನೋಡೋಣ, ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ. ಓಕೆ, ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಇದೇ ರೀತಿಯಾಗಿ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭ ಮಾಡೋಣ. ಹಾಗಾದರೆ ಬನ್ನಿ, ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ. ಓಕೆ, ಮೊದಲನೇ ಪ್ರಶ್ನೆ ನೋಡಿ, ಮೌರ್ಯರ ನಂತರ ಭಾರತದಲ್ಲಿ ಸುವರ್ಣ ಸಾಮ್ರಾಜ್ಯ ಕಟ್ಟಿದವರು ಯಾರು? ಕುಶಾಣರು, ವರ್ಧನರು, ಗುಪ್ತರು, ಶಾತವಾಹನರು. ಯಾವ ಒಂದು ಸಾಮ್ರಾಜ್ಯವನ್ನು ಸುವರ್ಣ ಸಾಮ್ರಾಜ್ಯ ಅಥವಾ ಸುವರ್ಣ ಯುಗ ಅಂತ ಕರೆಯಲಾಗ್ತಿತ್ತಪ್ಪ ಅಂತಂದರೆ ಗುಪ್ತರ ಒಂದು ಸಾಮ್ರಾಜ್ಯವನ್ನು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗತ್ತೆ, ಗುಪ್ತರು. ಓಕೆ, ಎಲ್ಲ ಪ್ರತಿಷ್ಠಿತ ಎಕ್ಸಾಮ್ಸ್ಗಳಲ್ಲಿ ಅಂದರೆ ಈ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನು ನಾನಿಲ್ಲಿ ತೊಗೊಂಬಂದಿರೋದು. ಓಕೆ, ಕೆಲವೊಂದಿಷ್ಟು ನೋಟ್ಸ್ಗಳು ಕೂಡ ನನಗೆ ಇಂಪಾರ್ಟೆಂಟ್ ಅನ್ನಿಸ್ತು, ಅಂತಹ ಮಾಹಿತಿಗಳನ್ನ ಕೂಡ ನಾನಿಲ್ಲಿ ತೊಗೊಂಬಂದಿರೋದು. ಹಾಗಾಗಿ ಪ್ರತಿಯೊಂದನ್ನು ಕೂಡ ನೀಟಾಗಿ ನೋಟ್ಸ್ ಮಾಡಿಕೊಂಡು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ನೋಡಿ ಯಾವ ರೀತಿ ಇದೆ ಅಂತ. 2ನೇ ಪ್ರಶ್ನೆ, ಗುಪ್ತರ ರಾಜಧಾನಿ ಯಾವುದಾಗಿತ್ತು? ಪಾಟಲಿಪುತ್ರ, ಮಗಧ, ಉಜ್ಜಯಿನಿ, ಪಾಟಲಿಪುತ್ರ ಮತ್ತು ಉಜ್ಜಯಿನಿ, ಗಾಂಧಾರ ಅಂತ ಇದೆ. ಓಕೆ, ಗುಪ್ತರ 2 ರಾಜಧಾನಿಗಳಿದ್ದು ಯಾವ್ಯಾವು? ಪಾಟಲಿಪುತ್ರ ಮತ್ತು ಉಜ್ಜಯಿನಿ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್, ಪಾಟಲಿಪುತ್ರ ಮತ್ತು ಉಜ್ಜಯಿನಿ. ಕೆಲವೊಂದಿಷ್ಟು ಒಂದು ಪರೀಕ್ಷೆಯಲ್ಲಿ ಕೇವಲ ಪಾಟಲಿಪುತ್ರ ಅಂತ ಕೊಟ್ಟಿದೆ. ಓಕೆ, ಉಜ್ಜಯಿನಿ ಅಂತ ಮೆನ್ಷನ್ ಇದೆ. ಹಾಗಾದರೆ ನೀವು ಪಾಟಲಿಪುತ್ರವನ್ನು ಹಾಕಿ. ಓಕೆ, ಉಜ್ಜಯಿನಿ ಜೊತೆಯಲ್ಲಿ ಕೊಟ್ಟಿದ್ರೆ ಪಾಟಲಿಪುತ್ರ ಮತ್ತು ಉಜ್ಜಯಿನಿ ಅಂತ ಹಾಕಿ. ಬರೀ ಪಾಟಲಿಪುತ್ರ ಅಂತ ಕೊಟ್ಟಿದ್ರೆ ಅದನ್ನೇ ಹಾಕಿ. ಓಕೆ, ಅದು ಸರಿಯಾಗತ್ತೆ. ಹಾಗಾದರೆ ಗುಪ್ತ ರಾಜಧಾನಿ ಯಾವುದಾಗಿತ್ತು? ಪಾಟಲಿಪುತ್ರ ಮತ್ತು ಉಜ್ಜಯಿನಿ. ಓಕೆ, ನೆಕ್ಸ್ಟ್ ನೋಡಿ, ಗುಪ್ತರ ಸಂತತಿಯ ಮೂಲ ಸ್ಥಾಪಕರು ಯಾರು? ಅಂದರೆ ಗುಪ್ತ ವಂಶದ ಸಂಸ್ಥಾಪಕರು ಯಾರಾಗಿದ್ರು? ಚಂದ್ರಗುಪ್ತ, ಸಮುದ್ರಗುಪ್ತ, ಅಶೋಕ ಮತ್ತು ಶ್ರೀಗುಪ್ತ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಆಗತ್ತೆ, ಶ್ರೀಗುಪ್ತ. ಈ ಪ್ರಶ್ನೆ ಹಲವಾರು ಪರೀಕ್ಷೆಗಳಲ್ಲಿ ಕೇಳಲಾಗಿದೆ, ಹಾಗಾಗಿ ವೆರಿ ಇಂಪಾರ್ಟೆಂಟ್. ಗುಪ್ತರ ಮೂಲ ಪುರುಷ ಅಥವಾ ಸಂಸ್ಥಾಪಕರು ಯಾರಾಗಿದ್ರು ಅಂದರೆ ಶ್ರೀಗುಪ್ತ. ಓಕೆ, ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 4, ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಳಲು ಸಹಾಯಕವಾಗುವ ಪ್ರಮುಖ ಆಕಾರಗಳು ಯಾವುವು? ವೆರಿ ಇಂಪಾರ್ಟೆಂಟ್ ಇದು. ಆಕಾರಗಳು ಅಂದರೆ ಗುಪ್ತರ ಮನೆತನಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಯಾವ ಒಂದು ಆಧಾರಗಳ ಮೂಲಕ ತಿಳಿತದಪ್ಪ ಅಂತಂದರೆ ಅಂತಹ ಆಧಾರಗಳನ್ನು ಇಲ್ಲಿ ಕೊಡಲಾಗಿದೆ. ನೋಡೋಣ ಯಾವ್ಯಾವು ಅಂತ. ಮೊನ್ನೆ ನಡೆದಂತಹ GPSTR ಪರೀಕ್ಷೆಯಲ್ಲಿಯೂ ಕೂಡ ಡಿಸ್ಕ್ರಿಪ್ಟಿವ್ ಆಗಿ ಈ ಒಂದು ಪ್ರಶ್ನೆ ಬಂದಿತ್ತು. ಹಾಗಾಗಿ ವೆರಿ ಇಂಪಾರ್ಟೆಂಟ್, ತಿಳ್ಕೊಳ್ಳೇಬೇಕಾಗತ್ತೆ. ಓಕೆ, ಅಲಹಾಬಾದ್ ಸ್ತಂಭ ಶಾಸನ, ಮೆಹರೂಲಿಯ ಸ್ತಂಭ ಶಾಸನ, ವಿಶಾಖದತ್ತನ ಮುದ್ರಾ ರಾಕ್ಷಸ ಆಗಿರ್ಬೋದು, ದೇವಿ ಚಂದ್ರಗುಪ್ತಂ, ಕಾಳಿದಾಸನ ಕೃತಿಗಳು, ರಾಜಶೇಖರನ ಕಾವ್ಯಮೀಮಾಂಸೆ, ವಿಜ್ಜಿಕೆಯ ಕೌಮದಿ ಮಹೋತ್ಸವ, ಫಾಹಿಯಾನ್ ಮತ್ತು ಇತ್ಸಿಂಗರ ಬರವಣಿಗೆಗಳು. ಈ ಮೇಲಿನ ಎಲ್ಲವೂ. ಓಕೆ, ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಆಗತ್ತೆ, ಈ ಮೇಲಿನ ಎಲ್ಲವೂ. ಈ ಎಲ್ಲ ಆಕಾರಗಳು ಏನಪ್ಪಾ ಅಂದರೆ ಗುಪ್ತರ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳುವಂತಹ ಮಾಹಿತಿಯನ್ನು ಒಳಗೊಂಡಂತಹ ಆಕಾರಗಳು. ಓಕೆ, ಇಷ್ಟು ಆಕಾರಗಳ ಮೂಲಕ ಏನಾಗತ್ತಂದ್ರೆ ಈ ಸಾಮ್ರಾಜ್ಯದ ಬಗ್ಗೆ ನಮಗೆ ತಿಳಿಯೋಕ್ಕೆ ಸಹಾಯವಾಗ್ತದೆ. ಓಕೆ, ಯಾವ್ಯಾವು ಇನ್ನೊಮ್ಮೆ ಹೇಳಬೇಕಂದ್ರೆ ಅಲಹಾಬಾದ್ ಸ್ತಂಭ ಶಾಸನ ಮತ್ತು ಮೆಹರೂಲಿಯ ಸ್ತಂಭ ಶಾಸನ, ವಿಶಾಖದತ್ತನ ಮುದ್ರಾ ರಾಕ್ಷಸ, ದೇವಿ ಚಂದ್ರಗುಪ್ತಂ, ಕಾಳಿದಾಸನ ಕೃತಿಗಳು, ರಾಜಶೇಖರನ ಕಾವ್ಯಮೀಮಾಂಸೆ, ವಿಜ್ಜಿಕೆಯ ಕೌಮದಿ ಮಹೋತ್ಸವ, ಫಾಹಿಯಾನ್ ಮತ್ತು ಇತ್ಸಿಂಗರ ಬರವಣಿಗೆಗಳು. ಓಕೆ, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಆಕಾರಗಳು. ಯಾವ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ? ಗುಪ್ತರ ಒಂದು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಓಕೆ, ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ. ಗುಪ್ತರ ಮೊದಲ ಐತಿಹಾಸಿಕ ಪುರುಷನೆಂದು ಯಾರನ್ನು ಕರೆಯುತ್ತಾರೆ? ಸಮುದ್ರಗುಪ್ತ, 1ನೇ ಚಂದ್ರಗುಪ್ತ, ಶ್ರೀಗುಪ್ತ, ಈ ಮೇಲಿನ ಯಾರೂ ಅಲ್ಲ. ಆಪ್ಷನ್ಸ್ಗಳನ್ನು ನೋಡೋಣ. ಸಮುದ್ರಗುಪ್ತ, 1ನೇ ಚಂದ್ರಗುಪ್ತ, ಶ್ರೀಗುಪ್ತ ಮತ್ತು ಈ ಮೇಲಿನ ಯಾರೂ ಅಲ್ಲ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗತ್ತೆ, ಶ್ರೀಗುಪ್ತ. ಓಕೆ, ಗುಪ್ತರ ಮೊದಲ ಐತಿಹಾಸಿಕ ಪುರುಷನೆಂದು ಯಾರನ್ನು ಕರೆಯಲಾಗ್ತದಪ್ಪ ಅಂದರೆ ಶ್ರೀಗುಪ್ತ. ಈತನೇ ಮೊದಲ ಒಂದು ಐತಿಹಾಸಿಕ ಪುರುಷ. ಅದು ಇವರಾದ್ಮೇಲೆ ಬೇರೆ ಬೇರೆ ರಾಜರುಗಳು ಬರ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ 6ನೇ ಪ್ರಶ್ನೆ. ಚಂದ್ರಗುಪ್ತನನ್ನು ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ. ಯಾವ್ಯಾವ ಹೇಳಿಕೆಗಳಿದಾವೆ ನೋಡೋಣ. ಹೇಳಿಕೆ 1, ಈತ ಲಿಚ್ಛವಿ ರಾಜಕುಮಾರಿಯಾದ ಕುಮಾರದೇವಿಯನ್ನು ಮದುವೆಯಾದನು. ಓಕೆ, 1ನೇ ಚಂದ್ರಗುಪ್ತನಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಇವು. ಓಕೆ,
ಹೇಳಿಕೆ 2, ಇದರಿಂದ ಗುಪ್ತರ ಬಲ ಮತ್ತು ಪ್ರತಿಷ್ಠೆ ಹೆಚ್ಚಾಯಿತು. ಹೇಳಿಕೆ 3, 1ನೇ ಚಂದ್ರಗುಪ್ತನು ಸಾಮಾನ್ಯ ಶಕ 319ರಿಂದ 320ರಲ್ಲಿ ಪಟ್ಟಕ್ಕೆ ಬಂದಾಗ ಗುಪ್ತ ಶಕೆ ಆರಂಭವಾಯಿತು. ಈ ಮೇಲಿನ ಎಲ್ಲವೂ ಸರಿಯಾಗಿದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಆಗುತ್ತೆ. ಈ ಮೇಲಿನ ಎಲ್ಲವೂ ಸರಿಯಾಗಿದೆ. ಓಕೆ, 1ನೇ ಚಂದ್ರಗುಪ್ತನನ್ನ ಕುರಿತಂತೆ ಈ ಎಲ್ಲಾ ಮಾಹಿತಿಗಳು ಕೂಡ ವೆರಿ ಇಂಪಾರ್ಟೆಂಟ್ ಆಗಿದ್ದಾವೆ ಮತ್ತು ಇದು ಕ್ವಶನ್ ಆಗಿದೆ. ಹಾಗಾಗಿ ಎಲ್ಲಾ ಮಾಹಿತಿಗಳು ಸರಿಯಾಗಿದ್ದಾವೆ. ಓಕೆ, ನೆಕ್ಸ್ಟ್ ನೋಡೋಣ. 1ನೇ ಚಂದ್ರಗುಪ್ತ ನೆನಪಲ್ಲಿಟ್ಟುಕೋರಿ, ಶ್ರೀಗುಪ್ತನ ಮಗ ಆಗಿರ್ತಾನೆ ಯಾರು? 1ನೇ ಚಂದ್ರಗುಪ್ತ. ಓಕೆ, ನೆಕ್ಸ್ಟ್ ನೋಡ್ರಿ, ಪ್ರಶ್ನೆ ಸಂಖ್ಯೆ 7, ಮಹಾರಾಜಾದಿರಾಜ ಎಂಬ ಬಿರುದನ್ನು ಪಡೆದವರಲ್ಲಿ ಯಾರು ಮೊದಲಿಗರಾಗಿರುತ್ತಾರೆ? ಯಾರು? ಸಮುದ್ರಗುಪ್ತ, 1ನೇ ಚಂದ್ರಗುಪ್ತ, ಶ್ರೀಗುಪ್ತ, ಈ ಮೇಲಿನ ಯಾರೂ ಅಲ್ಲ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ 1ನೇ ಚಂದ್ರಗುಪ್ತ. ಓಕೆ, ಆಪ್ಷನ್ 2 ಈಸ್ ಅ ರೈಟ್ ಆನ್ಸರ್. 1ನೇ ಚಂದ್ರಗುಪ್ತ ಏನಾಗಿರ್ತಾನಪ್ಪ ಅಂದರೆ ಮಹಾರಾಜಾದಿರಾಜ ಎಂಬ ಬಿರುದನ್ನು ಪಡೆದರಲ್ಲಿ ಮೊದಲಿಗರಾಗಿರ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 8, ಗುಪ್ತ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಯಾರು? ಯಾರಾಗಿರ್ತಾರೆ? ಸಮುದ್ರಗುಪ್ತ, 1ನೇ ಚಂದ್ರಗುಪ್ತ, ಶ್ರೀಗುಪ್ತ ಮತ್ತು ಅಶೋಕ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ, ಸಮುದ್ರಗುಪ್ತ. ಗುಪ್ತ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಯಾರಾಗಿರ್ತಾರಪ್ಪ ಅಂದರೆ ಸಮುದ್ರಗುಪ್ತ. ಓಕೆ, ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೋರಿ. ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ. ಸಮುದ್ರಗುಪ್ತನನ್ನು ಯಾರು ಭಾರತದ ನೆಪೋಲಿಯನ್ ಎಂದು ಕರೆದಿದ್ದಾರೆ? ಓಕೆ, ಇದು ಕೂಡ ಕ್ವಶನ್ ಆಗಿದೆ. ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಪ್ರಶ್ನೆ ಬಂದರೆ ಸಮುದ್ರಗುಪ್ತ. ಮತ್ತೆ ಸಮುದ್ರಗುಪ್ತನನ್ನು ಯಾರು ಭಾರತದ ನೆಪೋಲಿಯನ್ ಎಂದು ಕರೆದರು ಅಂತಂದ್ರೆ ನೋಡೋಣ. ವಿ.ಎ. ಸ್ಮಿತ್, R.C. ದತ್, B.L. ರೈಸ್, ಈ ಮೇಲಿನ ಎಲ್ಲರೂ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ. ವಿ.ಎ. ಸ್ಮಿತ್ ರವರು ಏನು ಮಾಡಿರ್ತಾರಪ್ಪ, ಇವ್ರನ್ನಂದ್ರೆ ಭಾರತದ ನೆಪೋಲಿಯನ್ ಎಂದು ಕರೆದಿರ್ತಾರೆ. ಯಾರಿಗೆ? ಸಮುದ್ರಗುಪ್ತನಿಗೆ. ಓಕೆ, ಇದು ನೆನಪಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಭಾರತದ ನೆಪೋಲಿಯನ್ ಎಂದು ನಾವು ಯಾರನ್ನು ಕರಿತೀವಿ? ಸಮುದ್ರಗುಪ್ತ. ಹಾಗಂತ ಇವ್ರಿಗೆ ಕರೆದವ್ರು ಯಾರು ಅಂದರೆ ವಿ.ಎ. ಸ್ಮಿತ್ ರವರು. ಓಕೆ, ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ. ಸಮುದ್ರಗುಪ್ತನು ಯಾರ ಮಗನಾಗಿದ್ದಾನೆ? ಓಕೆ, 1ನೇ ಚಂದ್ರಗುಪ್ತ, ಶ್ರೀಗುಪ್ತ, ಕುಮಾರಗುಪ್ತ, ಈ ಮೇಲಿನ ಎಲ್ಲರೂ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ. 1ನೇ ಚಂದ್ರಗುಪ್ತನ ಮಗ ಯಾರಾಗಿರ್ತಾರಪ್ಪ ಅಂದರೆ ಸಮುದ್ರಗುಪ್ತನಾಗಿರ್ತಾನೆ. ಓಕೆ, ಶ್ರೀಗುಪ್ತನ ಮಗ 1ನೇ ಚಂದ್ರಗುಪ್ತ, 1ನೇ ಚಂದ್ರಗುಪ್ತನ ಮಗ ಯಾರು? ಸಮುದ್ರಗುಪ್ತ. ಓಕೆ, ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ. ಸಮುದ್ರಗುಪ್ತನ ಮಹಾಪರಾಕ್ರಮಿ ಎಂದು ಮತ್ತು ಅವನ ದಿಗ್ವಿಜಯವನ್ನು ಕುರಿತು ಯಾವ ಶಾಸನ ತಿಳಿಸುತ್ತದೆ? ಅಂದರೆ ಸಮುದ್ರಗುಪ್ತನ ಒಂದು ಪರಾಕ್ರಮ, ಆತನ ದಿಗ್ವಿಜಯಗಳ ಬಗ್ಗೆ ತಿಳಿಸುವಂತಹ ಶಾಸನ ಯಾವುದು? ಇದರಲ್ಲಿ ನೋಡೋಣ. ಅಲಹಾಬಾದ್ ಸ್ತಂಭ ಶಾಸನ, ಮೆಹರೂಲಿಯ ಸ್ತಂಭ ಶಾಸನ, ಐಹೊಳೆ ಶಾಸನ ಮತ್ತು ಎರಾನ್ ಶಾಸನ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ, ಅಲಹಾಬಾದ್ ಸ್ತಂಭ ಶಾಸನ. ಓಕೆ, ಹರಿಸೇನನಿಂದ ರಚಿಸಲ್ಪಟ್ಟಂತಹ ಅಲಹಾಬಾದ್ ಸ್ತಂಭ ಶಾಸನ ಪ್ರಸಿದ್ಧವಾದಂತಹ ಸ್ತಂಭ ಶಾಸನ. ಇದರಲ್ಲಿ ಕಂಪ್ಲೀಟ್ ಆಗಿ ನಮಗೆ ಸಮುದ್ರಗುಪ್ತನ ಬಗ್ಗೆ ಮತ್ತು ಆತನ ಒಂದು ಸಂಸ್ಥಾನದ ಬಗ್ಗೆ ಮಾಹಿತಿ ತಿಳಿಯುತ್ತದೆ. ಓಕೆ, ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ. ಸಮುದ್ರಗುಪ್ತನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ನೋಡೋಣ ಈ ಹೇಳಿಕೆಗಳು ಏನಿದಾವೆ ಅಂತ. ಹೇಳಿಕೆ 1, ಸಮುದ್ರಗುಪ್ತನು ಉತ್ತರ ಭಾರತದ 9 ರಾಜರನ್ನು ಸೋಲಿಸಿದನು. ಅವನು ಪ್ರಚಂಡ ಸೈನಿಕ ಶಕ್ತಿಯನ್ನೇ ಅರಿತೆ ಅಲ್ಲಿಯ ಇನ್ನಿತರ ರಾಜರು ತಾವಾಗಿಯೇ ಶರಣಾದರು. ಇದು ಕೂಡ ಸರಿ ಇದೆ, ಇದು ಸರಿ ಇದೆ. ಹೇಳಿಕೆ 2, ದೂರದ ಅಫ್ಘಾನಿಸ್ತಾನದ ಕುಶಾಣರ ದೊರೆಗಳು ಗುಜರಾತಿನ ಶಕರು ಸಮುದ್ರಗುಪ್ತನ ಪರಮಾಧಿಕಾರವನ್ನು ಒಪ್ಪಿಕೊಂಡರು. ಇದು ಕೂಡ ಸರಿ ಇದೆ. ಹೇಳಿಕೆ 3, ಆಡಳಿತದ ಅನುಕೂಲಕ್ಕಾಗಿ ಪ್ರಾಂತ್ಯಗಳನ್ನು ಭುಕ್ತಿಗಳನ್ನಾಗಿ ವಿಭಾಗ ಮಾಡಿ ಅದರ ಮುಖ್ಯಸ್ಥನನ್ನಾಗಿ ಕುಮಾರಪಾಲನನ್ನು ನೇಮಕ ಮಾಡಿದನು. ವೆರಿ ಇಂಪಾರ್ಟೆಂಟ್. ತನ್ನ ಆಡಳಿತಗೋಸ್ಕರ ಪ್ರಾಂತ್ಯಗಳನ್ನು ಭುಕ್ತಿಗಳನ್ನಾಗಿ ವಿಂಗಡಣೆ ಮಾಡಿರುವಂತಹ ರಾಜ ಯಾರು ಅಂದರೆ ಸಮುದ್ರಗುಪ್ತ. ವೆರಿ ಇಂಪಾರ್ಟೆಂಟ್, ಇದು ಕೇಳಬಹುದು ಕ್ವಶನ್. ಓಕೆ, ಈ ಮೇಲಿನ ಎಲ್ಲವೂ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಆಗುತ್ತೆ, ಈ ಮೇಲಿನ ಎಲ್ಲವೂ. ಓಕೆ, ಈ ಎಲ್ಲ ಹೇಳಿಕೆಗಳು ಕೂಡ ಸರಿ ಇದ್ದಾವೆ. ಯಾರಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಸಮುದ್ರಗುಪ್ತನಿಗೆ. ಓಕೆ, ಹೇಳಿಕೆ 3, ಹೇಳಿಕೆ 2 ಮತ್ತು ಹೇಳಿಕೆ 1, 3 ಹೇಳಿಕೆಗಳು ಕೂಡ ಸರಿ ಇದ್ದಾವೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಆಗುತ್ತೆ. ಈ ಮೇಲಿನ ಎಲ್ಲ ಹೇಳಿಕೆಗಳು ಕೂಡ ಸರಿ ಇದ್ದಾವೆ. ಗುಪ್ತ ಸಾಮ್ರಾಜ್ಯದ ಪ್ರಸಿದ್ಧವಾದಂತಹ ಅರಸ ಯಾರಾಗಿರ್ತಾರಪ್ಪ ಅಂದರೆ ಸಮುದ್ರಗುಪ್ತ. ಓಕೆ, ಆತನ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಗಳನ್ನು ನೋಡೋಣ. ಓಕೆ, ಇಲ್ಲಿದೆ ನೋಡಿ, ಸಮುದ್ರಗುಪ್ತನ ಸೈನಿಕ ಸಾಧನೆಗಳು. ಮೊದಲನೇದಾಗಿ ವೆರಿ ಫೇಮಸ್ ಆಗಿರುವಂತಹ ಕೆಲವೊಂದಿಷ್ಟು ಮಾಹಿತಿ ಆಗಿರ್ತವೆ, ಇವು ಇಂಪಾರ್ಟೆಂಟು. ಅದಕ್ಕೋಸ್ಕರ ನೋಡೋಣ ಯಾವ ರೀತಿ ಇದ್ದಾವೆ ಅಂತ. ಉತ್ತರದ ಭಾರತ ದಂಡಯಾತ್ರೆ. ಓಕೆ, ಮೊದಲನೇದಾಗಿ ಸೈನಿಕ ಸಾಧನೆಗಳು. ಓಕೆ, ಉತ್ತರ ಭಾರತದ ದಂಡಯಾತ್ರೆ ಮೊದಲನೇದಾಗಿ. ಆತನು ಅಧಿಕಾರದ ಆರಂಭದ ವರ್ಷಗಳನ್ನು ಆರ್ಯವ್ರತ, ನೋಡ್ರಿ ಆಲ್ರೆಡಿ ಕ್ವಶನ್ ಆಗಿದೆ. ಆರ್ಯವ್ರತ ಅಂತ ಯಾವ ಒಂದು ಪ್ರದೇಶವನ್ನು ಕರೀಲಾಗ್ತದ ಅಂತ ಆಲ್ರೆಡಿ ಕ್ವಶನ್ ಕೇಳಲಾಗಿದೆ. ಓಕೆ, ವೆರಿ ಇಂಪಾರ್ಟೆಂಟ್. ನೋಡ್ರಿ, ಆತನು ಅಧಿಕಾರದ ಆರಂಭದ ವರ್ಷಗಳನ್ನು ಆರ್ಯವ್ರತ ಎಂದು ಕರೆಯಲ್ಪಡುತ್ತಿದ್ದ ಗಂಗಾ ನದಿ ಬಯಲಿನ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ಳಲು ವಿನಿಯೋಗಿಸಿದನು. ಗಂಗಾ ನದಿಯ ಬಯಲು ಪ್ರಾಂತ್ಯಗಳು ಯಾವ್ಯಾವು? ಬಿಹಾರ, ಉತ್ತರ ಪ್ರದೇಶ, ಬಂಗಾಳ,
ಇವೆಲ್ಲ ಏನಪ್ಪ ಅಂದರೆ ಗಂಗಾ ನದಿಯ ಒಂದು ಮೂಲ ಪ್ರದೇಶಗಳು. ಓಕೆ, ಇವೇ ಪ್ರದೇಶಗಳನ್ನು ಆರ್ಯಾವರ್ತ ಪ್ರದೇಶಗಳು ಅಂತ ಕರೆಯಲಾಗ್ತಿತ್ತು. ಇದು ಆಲ್ರೆಡಿ ಕ್ವಶನ್ ಆಗಿದೆ, ಇಂಪಾರ್ಟೆಂಟ್. ಆರ್ಯಾವರ್ತ ಪ್ರದೇಶಗಳು ಯಾವ್ಯಾವು ಅಂತಂದರೆ ಇವು ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಓಕೆ, ಮೊದಲು ಅವುಗಳನ್ನು ಆತ ವಶಪಡಿಸ್ಕೊಂಡ. ತದನಂತರ ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರ ಈ ಎಲ್ಲ ಮಾಹಿತಿಗಳನ್ನು ಹೇಳೋದು ಯಾವುದು? ಅಲಹಾಬಾದ್ ಸ್ತಂಭ ಶಾಸನ, ವೆರಿ ಇಂಪಾರ್ಟೆಂಟ್. ಹರಿಸೇನನು ರಚಿಸಿದಂತಹ ಅಲಹಾಬಾದ್ ಸ್ತಂಭ ಶಾಸನ. ಇದು ಕೂಡ ಕ್ವಶನ್ ಆಗ್ಬೋದಲ್ವಾ? ಅಲಹಾಬಾದ್ ಸ್ತಂಭ ಶಾಸನ ಯಾರಿಂದ ರಚಿಸಲ್ಪಟ್ಟಿತು ಅಂತಂದ್ರೆ ಹರಿಸೇನನಿಂದ. ಓಕೆ, ಉತ್ತರದ ದಿಗ್ವಿಜಯಗಳಲ್ಲಿ 9 ಜನ ಅರಸರನ್ನು ಸೋಲಿಸಿದನು ಮತ್ತು ಅವುಗಳನ್ನು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದನು. ಅವನು ಇದನ್ನು ದಿಗ್ವಿಜಯ ಎಂದು ಕರೆದನು. ನೋಡ್ರಿ, ಸಮುದ್ರಗುಪ್ತನು ತನ್ನ ಯಾವ ಒಂದು ಸಾಧನೆಯನ್ನು ದಿಗ್ವಿಜಯ ಎಂದು ಕರೆದನು ಅಂತ ಕ್ವಶನ್ ಆಗಬಹುದು. ಯಾವುದನ್ನು ಅಂತಂದ್ರೆ ಉತ್ತರದ ದಿಗ್ವಿಜಯಗಳಲ್ಲಿ 9 ಜನ ಅರಸರನ್ನು ಸೋಲಿಸಿದ ಮತ್ತು ಅವುಗಳನ್ನು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದನು. ಇಂತಹ ಒಂದು ಘಟನೆಯನ್ನು ಆತ ಏನಂತ ಕರೆದ? ದಿಗ್ವಿಜಯ ಎಂದು ಕರೆದ. ಓಕೆ, ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ಆರ್ಯಾವರ್ತದ 9 ಜನ ಅರಸರೆಂದರೆ, ಓಕೆ, ಇವುಗಳನ್ನು ಹೇಳಿಕೆ ರೂಪದಲ್ಲಿ ನಿಮಗೆ ಕೊಡಬಹುದು. ಅದಕ್ಕೋಸ್ಕರ ನಾನಿಲ್ಲಿ ತಗೊಂಡ್ಬಂದಿರೋದು. ಓಕೆ, ಆರ್ಯಾವರ್ತದ ಗಂಗಾ ನದಿ ಬಯಲಿನ ಪ್ರಾಂತ್ಯಗಳು ಅಂದರೆ ಬಿಹಾರ, ಬಂಗಾಳ, ಉತ್ತರ ಪ್ರದೇಶ ಇವೆಲ್ಲವೂ ಕೂಡ ಏನಪ್ಪಾ ಅಂದರೆ ಗಂಗಾ ನದಿ ಬಯಲಿನ ಪ್ರದೇಶಗಳು ಅಥವಾ ಪ್ರಾಂತ್ಯಗಳಾಗಿರ್ತಿದ್ದು. ಓಕೆ, ಇವುಗಳ ಒಂದು ಅರಸರುಗಳು 9 ಜನ ಅರಸರುಗಳು ಯಾರ್ಯಾರು, ಅವ್ರ ಹೆಸರುಗಳನ್ನು ಕೂಡ ನೋಡೋಣ. ಓಕೆ, ನಂದೀನ್, ಬಾಲವರ್ಮ, ಚಂದ್ರವರ್ಮನ್, ನಾಗದತ್ತ, ನಾಗಸೇನ, ಗಣಪತಿ, ನಾಗ, ಅಚ್ಯುತ, ಮಾತಿಲ ಮತ್ತು ರುದ್ರದೇವ. ಇವು ಪ್ರಮುಖ 9 ಜನ ರಾಜರನ್ನು ಸೋಲಿಸಿ ಅವರ ಪ್ರಾಂತ್ಯಗಳನ್ನು ತನ್ನ ಸಾಮ್ರಾಜ್ಯದಲ್ಲಿ ಸೇರಿಸ್ಕೊಳ್ತಾನೆ ಮತ್ತು ಅವುಗಳನ್ನು ದಿಗ್ವಿಜಯಗಳು ಒಂದು ಹೆಸರು ಕೊಡ್ತಾನೆ. ಯಾರು? ಸಮುದ್ರಗುಪ್ತ. ಓಕೆ, ಇದೇನಪ್ಪ ಅಂದರೆ ಉತ್ತರ ಭಾರತ ದಂಡಯಾತ್ರೆಯ ಒಂದು ಮಾಹಿತಿಗಳು. ನೆಕ್ಸ್ಟ್ ನೋಡೋಣ, ಅರಣ್ಯ ರಾಜ್ಯಗಳ ಆಕ್ರಮಣ. ಓಕೆ, ನೋಡ್ರಿ, ಅರಣ್ಯ ರಾಜ್ಯಗಳ ಆಕ್ರಮಣದಲ್ಲಿ ಏನಾಯಿತು? ವಿಂಧ್ಯ ಪರ್ವತದ ಅರಣ್ಯ ಅಂದರೆ ವಿಂಧ್ಯ ಪರ್ವತ ಮೀನ್ಸ್ ಭಾರತದ ಮಧ್ಯಭಾಗ. ಓಕೆ, ಅಂದರೆ ವಿಂಧ್ಯ ಪರ್ವತ ಮತ್ತು ಸತ್ಪುರ ಪರ್ವತಗಳ ನಡುವೆ ಹರಿಯುವಂಥ ನದಿ ಯಾವುದು? ನರ್ಮದಾ ನದಿ. ಅದು ಏನು ಮಾಡ್ತದಪ್ಪ ಅಂದ್ರೆ ಭಾರತವನ್ನು 2 ಭಾಗವನ್ನಾಗಿ ಮಾಡ್ತದೆ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು. ಓಕೆ, ಹಾಗಾಗಿ ವಿಂಧ್ಯ ಪರ್ವತ ಎಲ್ಲಿ ಬರುತ್ತೆ ಅಂದ್ರೆ ಭಾರತದ ಮಧ್ಯಭಾಗದಲ್ಲಿ ಬರ್ತದೆ. ಓಕೆ, ಅರಣ್ಯ ರಾಜ್ಯಗಳಾದ ಜಬಲ್ಪುರ್ ಆಗಿರ್ಬೋದು, ರೇವಾ, ನಾಗ್ಪುರ್, ಬಾಗೇಲ್ಖಂಡಗಳನ್ನು ಸಮುದ್ರಗುಪ್ತನು ಆಕ್ರಮಿಸಿಕೊಂಡನು. ಓಕೆ, ದಕ್ಷಿಣ ಭಾರತ ದಂಡಯಾತ್ರೆ ನೋಡೋಣ. ಉತ್ತರ ಭಾರತ ದಂಡಯಾತ್ರೆ ನೋಡಿದ್ವಿ, ಅರಣ್ಯ ರಾಜ್ಯಗಳ ಆಕ್ರಮಣ ನೋಡಿದ್ವಿ, ಅದೇ ರೀತಿಯಾಗಿ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ನೋಡೋಣ. ಓಕೆ, ಉತ್ತರದ ರಾಜ್ಯಗಳ ಮೇಲೆ ತನ್ನ ಪ್ರಭುತ್ವವನ್ನು ಸಂಪೂರ್ಣವಾಗಿ ಸ್ಥಾಪಿಸಿ ತನ್ನ ಗಮನವನ್ನು ದಕ್ಷಿಣದ ಕಡೆಗೆ ಹರಿಸಿದ ದಂಡಯಾತ್ರೆಯನ್ನು ಆರಂಭಿಸಿದನು. ಓಕೆ, ಉತ್ತರ ಭಾರತವನ್ನು ಸಂಪೂರ್ಣವಾಗಿ ಗೆದ್ದುಕೊಂಡು ದಕ್ಷಿಣ ಭಾರತದ ಕಡೆ ಬಂದನು. ಯಾರು? ಸಮುದ್ರಗುಪ್ತ. ನೆಕ್ಸ್ಟ್ ನೋಡ್ರಿ, ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ದಕ್ಷಿಣ ಭಾರತದ 12 ರಾಜರುಗಳು. ಯಾವ ರೀತಿಯಾಗಿ ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟಂತಹ ಉತ್ತರ ಭಾರತದ 9 ರಾಜರುಗಳಿದ್ರು, ಅದೇ ರೀತಿಯಾಗಿ ದಕ್ಷಿಣ ಭಾರತದ 12 ಜನ ರಾಜರನ್ನು ಆತ ಸೋಲಿಸಿದ. ಅವರು ಯಾರ್ಯಾರು ನೋಡೋಣ. ಕೋಸಲದ ಮಹೇಂದ್ರ, ನೆಕ್ಸ್ಟು ಮಹಾಕಾಂತಾರದ ವ್ಯಾಘ್ರರಾಜ, ಕೌರಾಲದ ಮಂಟರಾಜ, ಪಿಸ್ತಪುರದ ಮಹೇಂದ್ರ, ಕೊಟ್ಟೂರದ ಸ್ವಾಮಿದತ್ತ, ಯಾರಂಡಪಲ್ಲಿಯ ದಮನ, ಕಂಚಿಯ ವಿಷ್ಣುಗೋಪ, ವೆಂಗಿಯ ಹತ್ತಿವರ್ಮನ್, ಅವಮುಕ್ತದ ನೀಲರಾಜ ಮತ್ತು ಪಲಕ್ಕಾಡದ ಉಗ್ರಸೇನ. ದಕ್ಷಿಣ ಭಾರತದಲ್ಲಿ 12 ರಾಜರುಗಳನ್ನು ಆತ ಸೋಲಿಸಿ ಅವರ ಪ್ರದೇಶವನ್ನು ಕೂಡ ಆತ ಗೆದ್ಕೊಂಡ್ಬಿಡ್ತಾನೆ. ಯಾರು? ಸಮುದ್ರಗುಪ್ತ. ಓಕೆ, ನೆಕ್ಸ್ಟ್ ನೋಡೋಣ ಮುಂದಿನ ಮಾಹಿತಿ ಯಾವ ರೀತಿ ಇದೆ ಅಂತ. ಗಡಿ ರಾಜ್ಯಗಳ ಮೇಲಿನ ಆಕ್ರಮಣ. ಉತ್ತರ ಭಾರತದ ಮೇಲಿನ ಆಕ್ರಮಣ, ಅರಣ್ಯ ಪ್ರದೇಶಗಳ ಮೇಲಿನ ಆಕ್ರಮಣ, ದಕ್ಷಿಣ ಭಾರತದ ಮೇಲಿನ ಆಕ್ರಮಣ ಆಯಿತು. ನೆಕ್ಸ್ಟ್ ಇನ್ನು ಗಡಿ ರಾಜ್ಯಗಳ ಮೇಲಿನ ಆಕ್ರಮಣ ನೋಡೋಣ. ಸಮುದ್ರಗುಪ್ತನಿಂದ ಆಕ್ರಮಿಸಲ್ಪಟ್ಟ ಗಡಿ ರಾಜ್ಯಗಳೆಂದರೆ ಅಸ್ಸಾಮಿನ ಕಾಮರೂಪ, ಬಂಗಾಳದ ಸಮತಟ್ಟ, ಪಂಜಾಬಿನ ಕರ್ತ್ರಿಪುರ ಮತ್ತು ರೋಹಿಲ್ಖಂಡ. ಪ್ರಮುಖ ಗಡಿ ರಾಜ್ಯಗಳನ್ನು ಕೂಡ ಆತ ತನ್ನ ಪ್ರಾಂತ್ಯದಲ್ಲಿ ಸೇರಿಸ್ಕೊಂಡ, ತನ್ನ ಸಾಮ್ರಾಜ್ಯದಲ್ಲಿ ಸೇರಿಸ್ಕೊಂಡ. ಓಕೆ, ಈ ದಿಗ್ವಿಜಯಗಳ ನಂತರ ಸಮುದ್ರಗುಪ್ತನು ತನ್ನ ವಿಜಯದ ಸ್ಮರಣಾರ್ಥ ಇಷ್ಟೂ ಕೂಡ ಅಂದರೆ ಸಂಪೂರ್ಣ ಭಾರತ ದೇಶದ ಎಲ್ಲ ಕಡೆಯಲ್ಲಿಯೂ ಕೂಡ ತನ್ನ ಒಂದು ದಿಗ್ವಿಜಯಗಳನ್ನು ಸಾಧಿಸಿದ ನಂತರ ಆತ ಅಶ್ವಮೇಧ ಯಾಗವನ್ನು ಆಚರಿಸಿದನು. ನೋಡ್ಲಿ, ಅಶ್ವಮೇಧ ಯಾಗವನ್ನು ಆಚರಿಸಿದಂತಹ ಪ್ರಸಿದ್ಧ ದೊರೆ ಯಾರು ಅಂತಂದರೆ ಸಮುದ್ರಗುಪ್ತ. ಓಕೆ, ಎಲ್ಲ ಒಂದು ದಿಗ್ವಿಜಯಗಳ ಸ್ಮರಣಾರ್ಥವಾಗಿ ಆತ ಅಶ್ವಮೇಧ ಯಾಗವನ್ನು ಆಚರಿಸಿದ. ಓಕೆ, ಆತನು ಅಶ್ವಮೇಧ ಪರಾಕ್ರಮ ಎಂಬ ಬಿರುದನ್ನು ಧರಿಸಿದನು. ವೆರಿ ಇಂಪಾರ್ಟೆಂಟ್, ನೆನಪಲ್ಲಿಟ್ಕೋರಿ. ಗುಪ್ತರ ಸಾಮ್ರಾಜ್ಯದಲ್ಲಿ ಅಥವಾ ಯಾವ ಒಬ್ಬ ರಾಜ ಅಶ್ವಮೇಧ ಪರಾಕ್ರಮ ಎಂಬ ಒಂದು ಬಿರುದನ್ನು ಹೊಂದಿದ್ದಂದರೆ ವೆರಿ ಇಂಪಾರ್ಟೆಂಟ್, ಸಮುದ್ರಗುಪ್ತ. ನೆನಪಲ್ಲಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಓಕೆ, ಕುದುರೆಗಳ ಚಿತ್ರಗಳುಳ್ಳ ಬಂಗಾರದ ನಾಣ್ಯಗಳನ್ನು ಹೊರಡಿಸಿದನು. ಯಾರ ಚಿತ್ರಗಳುಳ್ಳ? ಕುದುರೆಗಳ ಚಿತ್ರಗಳುಳ್ಳ ಬಂಗಾರದ ನಾಣ್ಯಗಳನ್ನು ಹೊರಡಿಸಿದ. ಅದೇ ರೀತಿಯಾಗಿ ಆತನು ಹೊರಡಿಸಿದ 8 ಪ್ರಕಾರದ ಚಿನ್ನದ ನಾಣ್ಯಗಳಲ್ಲಿ ಇದು ಒಂದಾಗಿದೆ. ಅಂದರೆ ಒಟ್ಟು ಎಷ್ಟು ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ ಸಮುದ್ರಗುಪ್ತ? 8 ಪ್ರಕಾರದ. ನೋಡ್ರಿ, ಕೆಲವೊಂದಿಷ್ಟು ಆಥರ್ಸ್ ಬುಕ್ಗಳಲ್ಲಿ 7 ಪ್ರಕಾರದಂತ ಕೊಟ್ಟಿದೆ. ಆದರೆ ಅಥೆಂಟಿಕ್ ಆಗಿ ನಮಗೆ DSCRT ಬುಕ್ ಅಥೆಂಟಿಕ್ ಆಗಿರೋದ್ರಿಂದ ಅದರಲ್ಲಿ
8 ಪ್ರಕಾರದ ಎಂದು ಕೊಡಲಾಗಿದೆ. ಹಾಗಾಗಿ ನಾವು ಇದನ್ನೇ ನಂಬೋಣ. ಓಕೆ, 8 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಸಮುದ್ರಗುಪ್ತನು ಹೊರಡಿಸಿದನು. ಇದು ಕೂಡ ಕ್ವಶನ್ ಆಗಿದೆ, ಹಾಗಾಗಿ ವೆರಿ ಇಂಪಾರ್ಟೆಂಟ್. 8 ಪ್ರಕಾರದ ಚಿನ್ನದ ನಾಣ್ಯಗಳನ್ನು. ಓಕೆ, ಅವನು ಕವಿರಾಜ ಎಂಬ ಬಿರುದನ್ನು ಹೊಂದಿದ್ದನು. ಆತನಿಗಿದ್ದಂತಹ ಬಿರುದು ಯಾವುದು? ಸಮುದ್ರಗುಪ್ತನಿಗೆ ಕವಿರಾಜ. ಓಕೆ, ಹರಿಸೇನನು ಒಬ್ಬ ಶ್ರೇಷ್ಠ ವಿದ್ವಾಂಸ ಹಾಗೂ ಅವನ ಆಸ್ಥಾನದ ಕವಿಯಾಗಿದ್ದನು. ಯಾರು? ಹರಿಸೇನ. ನೆಕ್ಸ್ಟ್ ನೋಡೋಣ. ಆತನ ಸಾಮ್ರಾಜ್ಯ ಉತ್ತರದಲ್ಲಿ ಕಾಶ್ಮೀರದಿಂದ ದಕ್ಷಿಣದಲ್ಲಿ ತಮಿಳುನಾಡಿನವರೆಗೆ, ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಪಂಜಾಬಿನವರೆಗೆ ಹಬ್ಬಿತ್ತು. ಅಂದರೆ ನಮ್ಮ ರಾಷ್ಟ್ರದ ಸಂಪೂರ್ಣ 4 ದಿಕ್ಕಿಗೆ ಹರಡಿದಂತಹ ಸಾಮ್ರಾಜ್ಯದ ಅಧಿಪತಿಯಾಗಿರ್ತಾನೆ ಯಾರು? ಸಮುದ್ರಗುಪ್ತ. ಓಕೆ, ಸಮುದ್ರಗುಪ್ತನು ಕೇವಲ ದಿಗ್ವಿಜಯ ಮಾತ್ರವಾಗಿರದೆ ಅವನೊಬ್ಬ ಸಂಗೀತಗಾರ, ಕವಿ, ವಿದ್ವಾಂಸ ಮತ್ತು ಸಾಹಿತ್ಯ ಪೋಷಕನು ಕೂಡ ಆಗಿರ್ತಾನೆ. ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಸಮುದ್ರಗುಪ್ತನಿಗೆ ಸಂಬಂಧಪಟ್ಟಂತೆ. ಓಕೆ, ಒಂದು ನಾಣ್ಯದ ಮೇಲೆ ಆತ ವೀಣೆಯನ್ನು ನುಡಿಸಿರುವಂತಹ ಒಂದು ಚಿತ್ರ ಕಂಡು ಬರ್ತದೆ. ಹಾಗಾಗಿ ಆತ ಸಂಗೀತ ಪ್ರಿಯನಾಗಿದ್ದನು ಎಂದು ಕೂಡ ಹೇಳಬಹುದು. ಓಕೆ, ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಕವಿರಾಜ ಎಂಬ ಬಿರುದು ಯಾರು ಹೊಂದಿದ್ರು ನೋಡೋಣ. ಸಮುದ್ರಗುಪ್ತ, ಚಂದ್ರಗುಪ್ತ, ಎರಡನೇ ಚಂದ್ರಗುಪ್ತ, ಶ್ರೀಗುಪ್ತ. ಇವಾಗಲೇ ನಾವು ನೋಡಿದ್ವಿ ಯಾರು? ಸಮುದ್ರಗುಪ್ತ. ಸಮುದ್ರಗುಪ್ತನಿಗೆ ಕವಿರಾಜ ಎಂಬ ಬಿರುದು ಇತ್ತು. ಓಕೆ, ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 14. ಗುಪ್ತ ಸಾಮ್ರಾಜ್ಯದಲ್ಲಿ ಯಾರು ವಿಕ್ರಮಾದಿತ್ಯ ಎಂದು ಹೆಸರಾಗಿದ್ದನು? ಯಾರಿಗೆ ವಿಕ್ರಮಾದಿತ್ಯ ಎಂಬ ಹೆಸರಿತ್ತು? ಸಮುದ್ರಗುಪ್ತ, ಎರಡನೇ ಚಂದ್ರಗುಪ್ತ, ಶ್ರೀಗುಪ್ತ ಮತ್ತು ಈ ಮೇಲಿನ ಯಾರೂ ಅಲ್ಲ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಆಗುತ್ತೆ. ಎರಡನೇ ಚಂದ್ರಗುಪ್ತನಿಗೆ ವಿಕ್ರಮಾದಿತ್ಯ ಎಂಬ ಬಿರುದಿತ್ತು. ಓಕೆ, ಇದು ಕೂಡ ಪ್ರಶ್ನೆ ಆಗಿದೆ, ಹಾಗಾಗಿ ವೆರಿ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಎರಡನೇ ಚಂದ್ರಗುಪ್ತನಿಗೆ ಏನಂತ ಬಿರುದಿತ್ತು? ವಿಕ್ರಮಾದಿತ್ಯ ಎಂಬ ಬಿರುದಿತ್ತು. ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 15. ಗುಪ್ತರ ಸಾಮ್ರಾಜ್ಯದಲ್ಲಿ 9 ನವರತ್ನಗಳು ಯಾರ ಆಸ್ಥಾನವನ್ನು ಅಲಂಕರಿಸಿದರು? ಎರಡನೇ ಚಂದ್ರಗುಪ್ತ, 1ನೇ ಚಂದ್ರಗುಪ್ತ, ಅಶೋಕ ಮತ್ತು ಸಮುದ್ರಗುಪ್ತ. ಅಂದ್ರೆ ಗುಪ್ತರ ಸಾಮ್ರಾಜ್ಯದಲ್ಲಿ 9 ನವರತ್ನಗಳು ಯಾರ ಒಂದು ಆಸ್ಥಾನವನ್ನು ಅಲಂಕರಿಸಿದರು ಅಂದ್ರೆ ಯಾವ ಒಬ್ಬ ರಾಜನ ಆಳ್ವಿಕೆಯ ಕಾಲದಲ್ಲಿ ಇದ್ರು ಅಂತ ಅರ್ಥ. ಓಕೆ, ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ. ಎರಡನೇ ಚಂದ್ರಗುಪ್ತನ ಒಂದು ಆಸ್ಥಾನದಲ್ಲಿ ನವರತ್ನಗಳು ಎಂಬ ಕವಿಗಳು ಇದ್ರು. ಓಕೆ, ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ. ಇದು ನೆನಪಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಎರಡನೇ ಚಂದ್ರಗುಪ್ತ, ನವರತ್ನಗಳು ಕವಿ ಯಾರ ಆಸ್ಥಾನದಲ್ಲಿ ಇದ್ರು ಅಂದರೆ ಎರಡನೇ ಚಂದ್ರಗುಪ್ತ. ಓಕೆ, ಆ ನವರತ್ನಗಳು ಯಾರು ಅವರ ಹೆಸರುಗಳು ಮತ್ತು ಅವರ ಪ್ರಮುಖ ಪುಸ್ತಕಗಳು ಅಥವಾ ಕೃತಿಗಳನ್ನು ನೋಡೋಣ. ಓಕೆ, ಮೊದಲನೇದಾಗಿ ನೋಡ್ರಿ, ಕಾಳಿದಾಸ ಶಾಕುಂತಲ, ವರಹಾಮಿಹಿರ ಬೃಹತ್ ಸಂಹಿತೆ, ಘಟಕರ್ಪರ ಕಾವ್ಯ, ವರರುಚಿ ವ್ಯಾಕರಣ, ಅಮರಸಿಂಹ ಅಮರಕೋಶ, ಧನ್ವಂತ್ರಿ ಆಯುರ್ವೇದ ನಿಘಂಟು, ಶಂಕು ಶಿಲ್ಪಶಾಸ್ತ್ರ, ಕ್ಷಪಣಕ ಜ್ಯೋತಿಷ್ಯಶಾಸ್ತ್ರ, ವೇತಾಳ ಭಟ್ಟ ಮಂತ್ರಶಾಸ್ತ್ರ. ಪ್ರಮುಖವಾದಂತಹ ಕವಿಗಳು, ಅವರಿಗೆ ನವರತ್ನಗಳು ಅಂತ ಕರೀಲಾಗ್ತಿತ್ತು. ಅವರು ಯಾರ್ಯಾರು ಅಂತ ನೋಡೋಣ. ಕಾಳಿದಾಸ, ವರಹಾಮಿಹಿರ, ಘಟಕರ್ಪರ, ವರರುಚಿ, ಅಮರಸಿಂಹ, ಧನ್ವಂತ್ರಿ, ಶಂಕು, ಕ್ಷಪಣಕ ಮತ್ತು ವೇತಾಳ ಭಟ್ಟ. ಓಕೆ, ಇವರು ಪ್ರಮುಖರಾದಂತಹ ನವರತ್ನಗಳು. ವೆರಿ ಇಂಪಾರ್ಟೆಂಟ್. ಯಾರ ಆಸ್ಥಾನದಲ್ಲಿ ಇದ್ರು ಇವರು? ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಇರುವಂತಹ ಪ್ರಮುಖ ಕವಿಗಳು. ಓಕೆ, ಇಷ್ಟು ಕೂಡ ಇಂಪಾರ್ಟೆಂಟು. ಕೆಲವೊಂದು ಟೈಮ್ ಇವುಗಳನ್ನು ಮ್ಯಾಚ್ ದ ಫಾಲೋವಿಂಗ್ ಆಗಿ ಕೇಳಬಹುದು. ಹಾಗಾಗಿ ಪ್ರತಿ ಸರಿಯೂ ಕೂಡ ಕೇಳಾದಂತಹ ಪ್ರಶ್ನೆಗಳು ಇವು ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೋಟ್ಸ್ ಮಾಡಿಕೊಂಡು ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡ್ರಿ, ಪ್ರಶ್ನೆ ಸಂಖ್ಯೆ 16. ಯಾರ ಅಧಿಕಾರ ಅವಧಿಯಲ್ಲಿ ಉಜ್ಜಯಿನಿ ಎರಡನೇ ರಾಜಧಾನಿಯಾಗಿತ್ತು ನೋಡೋಣ. ಎರಡನೇ ಚಂದ್ರಗುಪ್ತ, ಸಮುದ್ರಗುಪ್ತ, 1ನೇ ಚಂದ್ರಗುಪ್ತ, ಈ ಮೇಲಿನ ಯಾರೂ ಅಲ್ಲ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ. ಎರಡನೇ ಚಂದ್ರಗುಪ್ತನ ಒಂದು ಆಳ್ವಿಕೆಯಲ್ಲಿ ಏನಾಗಿತ್ತಪ್ಪ ಅಂದ್ರೆ ಉಜ್ಜಯಿನಿಯನ್ನ ಆತ ಎರಡನೇ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ದ. ಓಕೆ, ಮೊದಲ ರಾಜಧಾನಿ ಯಾವುದು? ಪಾಟಲಿಪುತ್ರ. ಉಜ್ಜಯಿನಿಯನ್ನ ರಾಜಧಾನಿಯಾಗಿ ಮಾಡ್ಕೊಂಡಂತಹ ದೊರೆ ಯಾರು? ಎರಡನೇ ಚಂದ್ರಗುಪ್ತ. ಓಕೆ, ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ. ಫಾಹಿಯಾನ್ ಚೀನಿ ಯಾತ್ರಿಕ ಆಗಿರ್ತಾನ. ಯಾರ ಆಳ್ವಿಕೆಯಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದನು? ಸುಮಾರು ಸತಿ ಕೇಳಲಾಗಿದೆ ಈ ಪ್ರಶ್ನೆ. ಓಕೆ, ವೆರಿ ಇಂಪಾರ್ಟೆಂಟ್, ನೋಡ್ಕೋರಿ. ಫಾಹಿಯಾನ್ ಚೀನಿ ಯಾತ್ರಿಕ ಆಗಿರ್ತಾನ. ಓಕೆ, ಈತ ಯಾರ ಒಂದು ಆಳ್ವಿಕೆಯ ಸಮಯದಲ್ಲಿ ಭಾರತಕ್ಕೆ ಭೇಟಿ ನೀಡಿರ್ತಾನ ನೋಡೋಣ. ಎರಡನೇ ಚಂದ್ರಗುಪ್ತ, ಸಮುದ್ರಗುಪ್ತ, ಚಂದ್ರಗುಪ್ತ, ಈ ಮೇಲಿನ ಯಾರು ಎಲ್ಲರೂ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ. ಎರಡನೇ ಚಂದ್ರಗುಪ್ತನ ಒಂದು ಆಸ್ಥಾನಕ್ಕೆ ಯಾರು ಬಂದಿರ್ತಾರಪ್ಪ ಅಂದ್ರೆ ಫಾಹಿಯಾನ್ ಬಂದಿರ್ತಾನೆ. ಚೀನಿ ಯಾತ್ರಿಕ ಈತ ಆಗಿರ್ತಾನೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ಸುವರ್ಣಯುಗ ಅಂತ ಇದೆ. ಗುಪ್ತರ ಕಾಲವನ್ನು ಸುವರ್ಣಯುಗ ಎಂದು ಕರೆಯಲಾಗ್ತಿತ್ತು. ಓಕೆ, ಆ ಒಂದು ಕಾರಣಕ್ಕಾಗಿ ಈ ಒಂದು ಯುಗವನ್ನು ಸುವರ್ಣಯುಗ ಎಂದು ಕರೆಯಲಾಗ್ತಿತ್ತು ಎಂದು ನೋಡೋಣ. ಓಕೆ, ಮೊದಲನೇದಾಗಿ ನೋಡ್ರಿ, ಭಾರತೀಯ ಇತಿಹಾಸದಲ್ಲಿ ಗುಪ್ತರ ಕಾಲ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಓಕೆ, ಗುಪ್ತರ ಅಂತ ಆಗಬೇಕಾಗಿತ್ತು. ನೋಡೋಣ. ಯುಗದ ಸರ್ವಾಂಗೀಣ ಅಂದರೆ ಈ ಒಂದು ಯುಗದ ಸರ್ವಾಂಗೀಣ ಬೆಳವಣಿಗೆಯಿಂದಾಗಿ ಯುರೋಪಿನ ಬರಹಗಾರರು ಏನಂತ ಕರಿತಿದ್ರು ಈ ಒಂದು ಯುಗವನ್ನು, ಯಾವುದಕ್ಕೆ ಹೋಲಿಸ್ತಿದ್ರು ನೋಡೋಣ. ಓಕೆ, ಈ ಕಾಲವನ್ನು ಗ್ರೀಸಿನ ಪೆರಿಕ್ಲಿಸನ ಒಂದು ಯುಗ, ರೋಮನ್ ಅಗಸ್ಟಸ್ ಸೀಸರ್ ಹಾಗೂ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ಕಾಲಕ್ಕೆ ಹೋಲಿಸಿದ್ದಾರೆ. ಯಾರು? ಯುರೋಪಿನ ಬರಹಗಾರರು. ಇದು ಕೂಡ ಕ್ವಶನ್ ಆಗಿದೆ. ಯಾರ ಒಂದು ಯುಗವನ್ನು ಯುರೋಪಿನ ಬರಹಗಾರರು ಗ್ರೀಸಿನ
ಪೆರಿಕ್ಲಸ್ ರೋಮನ್ನ ಅಗಸ್ಟಸ್ ಸೀಸರ್ ಮತ್ತು ಅದೇ ರೀತಿಯಾಗಿ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ನ ಕಾಲಕ್ಕೆ ಹೋಲಿಸಿದ್ದಾರೆ ಅಂತಂದರೆ ಗುಪ್ತ ಸಾಮ್ರಾಜ್ಯವನ್ನು ಹೋಲಿಸಿದ್ದಾರೆ. ಯಾರು? ಯುರೋಪಿಯನ್ ಬರಹಗಾರರು. ಓಕೆ. ಧರ್ಮ, ಶಿಕ್ಷಣ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಅವರ ಸಾಧನೆ ಅಸಾಮಾನ್ಯವಾಗಿದೆ. ಓಕೆ, ಆಗಬೇಕಿಲ್ಲಿ. ಅವರ ಸಾಧನೆ ಅಸಾಮಾನ್ಯವಾಗಿದೆ. ಹಿಂದೂ ಧರ್ಮದ ಪುನರುತ್ಥಾನ ಗುಪ್ತ ಯುಗದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ. ಅಂದರೆ ಅತಿ ಹೆಚ್ಚು ಹಿಂದೂ ಧರ್ಮದ ಬಗ್ಗೆ ಇವರೇನು ಮಾಡಿದ್ರಪ್ಪ ಅಂತಂದರೆ ಪ್ರೋತ್ಸಾಹವನ್ನು ಕೊಟ್ಟಿದ್ರು. ಓಕೆ, ಹಾಗಾಗಿ ಹಿಂದೂ ಧರ್ಮದ ಪುನರುತ್ಥಾನ ಗುಪ್ತ ಯುಗದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ. ಹಿಂದೂ ಧರ್ಮವು ತುಂಬ ಪ್ರೋತ್ಸಾಹ ಪಡೆಯಿತು. ಇದೇ ರೀತಿಯಾಗಿ ಇದು ರಾಜ್ಯ ಧರ್ಮವೂ ಕೂಡ ಆಗಿತ್ತು. ಓಕೆ, ಹಿಂದೂ ಧರ್ಮ ಅತಿ ಹೆಚ್ಚು ಪ್ರೋತ್ಸಾಹವನ್ನು ಕೂಡ ಪಡೆಯಿತು. ಅದೇ ರೀತಿಯಾಗಿ ಅದು ಗುಪ್ತ ಸಾಮ್ರಾಜ್ಯದ ರಾಜ್ಯ ಧರ್ಮವೂ ಕೂಡ ಆಗಿತ್ತು. ಯಾವುದು? ಹಿಂದೂ ಧರ್ಮ. ಓಕೆ, ಅದೇ ರೀತಿಯಾಗಿ ನೋಡಿ, ನೆಕ್ಸ್ಟ್ ನೋಡ್ರಿ, ವಿಷ್ಣು, ಶಿವ ಮತ್ತು ದುರ್ಗಾ ಆರಾಧನೆ ತುಂಬ ಜನಪ್ರಿಯವಾಯಿತು. ಯಾವ ಒಂದು ದೇವರ ಆರಾಧನೆ ಹೆಚ್ಚು ಜನಪ್ರಿಯವಾಯಿತು? ವಿಷ್ಣು, ಶಿವ ಮತ್ತು ದುರ್ಗಾ ದೇವಿಯ ಒಂದು ಆರಾಧನೆ ಹೆಚ್ಚು ಜನಪ್ರಿಯವಾಯಿತು. ಗುಪ್ತರ ಅರಸರು ವೈದಿಕ ವಿಧಿಗಳಾದ ಯಾವ್ಯಾವು? ವೈದಿಕ ವಿಧಿವಿಧಾನ ಅಥವಾ ವೈದಿಕ ವಿಧಿಗಳು ಅಂತಂದರೆ ಏನು ನೋಡೋಣ. ಅಶ್ವಮೇಧ, ವಾಜಪೇಯ ಮತ್ತು ರಾಜಸೂಯ ಯಾಗಗಳನ್ನು ತುಂಬ ಭವ್ಯವಾಗಿ ಆಚರಿಸಲಾಗುತ್ತಿತ್ತು. ಯಾವ ಒಂದು ಸಾಮ್ರಾಜ್ಯದಲ್ಲಿ ಅಶ್ವಮೇಧ, ವಾಜಪೇಯ ಮತ್ತು ರಾಜಸೂಯ ಯಾಗಗಳನ್ನು ಅತ್ಯಂತ ವಿಜೃಂಭಣೆಯನ್ನು ಆಚರಿಸುವಂತಹ ಒಂದು ರಾಜಮನೆತನ ಯಾವುದಾಗಿತ್ತು ಅಂದರೆ ಗುಪ್ತರ ಒಂದು ಸಾಮ್ರಾಜ್ಯ ಆಗಿತ್ತು. ಓಕೆ, ಇವೆಲ್ಲ ಲಕ್ಷಣಗಳಿಂದಲೇ ಆ ಒಂದು ಸಾಮ್ರಾಜ್ಯವನ್ನು ಏನಂತ ಕರೆಯಲಾಗ್ತಿತ್ತು? ಸುವರ್ಣ ಯುಗ ಎಂದು ಕರೆಯಲಾಗ್ತಿತ್ತು. ನೋಡೋಣ. ಗುಪ್ತರ ಅವಧಿಯಲ್ಲಿ ಅನೇಕ ವಿಷ್ಣು ದೇವಾಲಯಗಳನ್ನು ಕೂಡ ನಿರ್ಮಿಸಲಾಗಿದೆ. ಅವರು ಪರಮ ಭಾಗವತ ಎಂಬ ಬಿರುದನ್ನು ಹೊಂದಿದ್ದು ಇದು ವಿಷ್ಣುವಿನ ಮೇಲಿನ ಅವರ ಭಕ್ತಿಯನ್ನು ಸೂಚಿಸುತ್ತದೆ. ಓಕೆ, ಗುಪ್ತರ ಅವಧಿಯಲ್ಲಿ ಶಿಕ್ಷಣ ತುಂಬಾ ಪ್ರವರ್ಧಿಸಿತು. ರಾಜರು ಸ್ವತಃ ವಿದ್ವಾಂಸರು ಮತ್ತು ಶಿಕ್ಷಣ ತಜ್ಞರಾಗಿದ್ದರು. ನೋಡ್ರಿ, ಗುಪ್ತರ ಕಾಲದಲ್ಲಿ ಶಿಕ್ಷಣಕ್ಕೆ ಅತಿ ಹೆಚ್ಚು ಮಹತ್ವ, ಶಿಕ್ಷಣ ಸಾಹಿತ್ಯಕ್ಕೆ ಅತಿ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ರು. ಶಿಕ್ಷಣ ಆಗಿರಲಿ, ಸಾಹಿತ್ಯ ಆಗಿರಲಿ, ಕಲೆ ಮತ್ತು ವಾಸ್ತುಶಿಲ್ಪ ಆಗಿರಲಿ, ತಂತ್ರಜ್ಞಾನ ಆಗಿರಲಿ, ಎಲ್ಲವನ್ನು ಅತಿ ಹೆಚ್ಚು ಮಹತ್ವ ಕೊಟ್ಟಿರುವುದರಿಂದನೇ ಆ ಒಂದು ಸಾಮ್ರಾಜ್ಯಕ್ಕೆ ನಾವು ಸುವರ್ಣ ಯುಗ ಅಂತ ಕರೀಲಿಕ್ಕೆ ಸಾಧ್ಯ ಆಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಅವರು ಶಿಕ್ಷಣಕ್ಕೆ ವಿಶೇಷ ಗಮನ ನೀಡಿದರು. ಗುಪ್ತರ ಕಾಲದಲ್ಲಿ ಅನೇಕ ವಿಶ್ವವಿದ್ಯಾನಿಲಯಗಳಿದ್ದವು. ಯಾವ್ಯಾವ ವಿಶ್ವವಿದ್ಯಾನಿಲಯಗಳಿದ್ದು ನೋಡೋಣ. ತಕ್ಷಶಿಲಾ, ನಳಂದ, ಅಜಂತ ಮತ್ತು ಸಾರನಾಥಗಳು ಗುಪ್ತರ ಹೆಸರಾಂತ ವಿಶ್ವವಿದ್ಯಾನಿಲಯಗಳಾಗಿದ್ದವು. ಗುಪ್ತರ ಕಾಲದ ಒಂದು ಪ್ರಸಿದ್ಧ ವಿಶ್ವವಿದ್ಯಾನಿಲಯಗಳು ಯಾವುವು ಅಂತ ಕೊಟ್ಟು ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟರೆ ನಿಮಗೆ ನೆನಪಲ್ಲಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಯಾವ್ಯಾವು? ತಕ್ಷಶಿಲಾ, ನಳಂದ, ಅಜಂತ ಮತ್ತು ಸಾರನಾಥಗಳು. ಓಕೆ, ಇವು ಪ್ರಸಿದ್ಧ ಗುಪ್ತರ ಕಾಲದ ಒಂದು ವಿಶ್ವವಿದ್ಯಾನಿಲಯಗಳಾಗಿದ್ದವು. ಪಾಟಲಿಪುತ್ರ ಮತ್ತು ವಲ್ಲಭಿ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳಾಗಿದ್ದು ಇದು ವೆರಿ ಇಂಪಾರ್ಟೆಂಟ್, ನೆನಪಲ್ಲಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಗುಪ್ತರ ಕಾಲದ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳು ಆಲ್ರೆಡಿ ನೀವು ಕ್ವಶನ್ಸ್ಗಳು ಆಗ್ತಿದ್ದಾವೆ, ನೋಡ್ತಿದ್ದೀರಿ, ಹಾಗಾಗಿ ಗೊತ್ತಿರಬೇಕು. ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳು ಗೊತ್ತಿರಬೇಕು, ಅದೇ ರೀತಿಯಾಗಿ ವಿಶ್ವವಿದ್ಯಾನಿಲಯ ಗೊತ್ತಿರಬೇಕು, ಅದೇ ರೀತಿಯಾಗಿ ಧಾರ್ಮಿಕ ಕ್ಷೇತ್ರಗಳು ಗೊತ್ತಿರಬೇಕು. ವೆರಿ ಇಂಪಾರ್ಟೆಂಟ್ ಇವು. ಹಾಗಾಗಿ ಓಕೆ, ಪಾಟಲಿಪುತ್ರ ಮತ್ತು ವಲ್ಲಭಿ ಇವು ಏನಾಗಿದ್ದಾವಪ್ಪ ಅಂದರೆ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳಾಗಿದ್ದಾವೆ. ಯಾರ ಒಂದು ಕಾಲದ್ದು? ಗುಪ್ತರ ಕಾಲದ್ದು. ಓಕೆ, ಪಾಟಲಿಪುತ್ರ ಮತ್ತು ವಲ್ಲಭಿ. ಮುಖ್ಯ ವಿಷಯಗಳಾದ ನೋಡ್ರಿ, ಮತ್ತೆ ಈ ಒಂದು ಶಿಕ್ಷಣ ಕೇಂದ್ರಗಳಲ್ಲಿ ಯಾವ ವಿಷಯಗಳನ್ನು ಬೋಧನೆ ಮಾಡಲಾಗ್ತಿತ್ತು ಇದು ಕೂಡ ಇಂಪಾರ್ಟೆಂಟು. ನೋಡೋಣ. ಮುಖ್ಯ ವಿಷಯಗಳಾದ ಪುರಾಣಗಳು, ಸಾಹಿತ್ಯ, ತತ್ವಶಾಸ್ತ್ರ, ಅಂಕಗಣಿತ, ಜ್ಯೋತಿಷ್ಯ ಶಾಸ್ತ್ರ ಮತ್ತು ವಿಜ್ಞಾನ ಪ್ರಮುಖವಾಗಿ ಬೋಧಿಸಲ್ಪಡುತ್ತಿದ್ದವು ಈ ಒಂದು ಶಿಕ್ಷಣ ಕೇಂದ್ರಗಳಲ್ಲಿ. ಓಕೆ, ನೆಕ್ಸ್ಟ್ ನೋಡೋಣ. ಸಾಹಿತ್ಯ, ಧಾರ್ಮಿಕ ಸಾಹಿತ್ಯ ಗುಪ್ತರ ಅವಧಿಯಲ್ಲಿ ಬರವಣಿಗೆ ರೂಪಕ್ಕೆ ತರಲಾಯಿತು. ನೋಡ್ರಿ, ಸಾಹಿತ್ಯವನ್ನು ಮತ್ತು ಧಾರ್ಮಿಕ ಸಾಹಿತ್ಯವನ್ನು ಗುಪ್ತರ ಅವಧಿಯಲ್ಲಿ ಅವುಗಳನ್ನು ಬರವಣಿಗೆ ರೂಪದಲ್ಲಿ ಅಂದರೆ ಬರೆದು ಏನಾಯಿತು? ಪುಸ್ತಕದ ಒಂದು ರೂಪದಲ್ಲಿ ಸಂಗ್ರಹಣೆ ಮಾಡಲಾಯಿತು. ಓಕೆ, ಪ್ರಾರಂಭ ಮಾಡಿದ್ರು, ಅವರು ಬರೀಲಕ್ಕೆ ಪ್ರಾರಂಭ ಮಾಡಿದರು. ಓಕೆ, ಗುಪ್ತರ ಯುಗವನ್ನು ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲಾಗಿದೆ. ಯಾವ ಯುಗವನ್ನು ಅಥವಾ ಯಾರ ಒಂದು ಸಾಮ್ರಾಜ್ಯವನ್ನು ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲಾಗ್ತಿದೆ ಅಂತಂದರೆ ಗುಪ್ತರ ಒಂದು ಸಾಮ್ರಾಜ್ಯವನ್ನು. ಓಕೆ, ಆ ಒಂದು ಸಾಮ್ರಾಜ್ಯವನ್ನು ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲಾಗ್ತಿತ್ತು. ಸಮುದ್ರಗುಪ್ತನು ಕವಿಗಳಲ್ಲಿ ರಾಜನೆಂದು ಅಲಹಾಬಾದ್ ಶಾಸನದಲ್ಲಿ ವಿವರಿಸಲಾಗಿದೆ. ಯಾರನ್ನ ಕವಿಗಳಲ್ಲಿ ರಾಜನೆಂದು ವಿವರಿಸಲಾಗ್ಯದಪ್ಪ ಅಂತಂದರೆ ಸಮುದ್ರಗುಪ್ತನನ್ನು. ಯಾವ ಒಂದು ಶಾಸನದಲ್ಲಿ? ಅಲಹಾಬಾದ್ ಶಾಸನದಲ್ಲಿ. ಅವನೊಬ್ಬ ಸಂಗೀತಗಾರ ಮತ್ತು ಪ್ರಸಿದ್ಧ ವೇದ ವಿದ್ವಾಂಸನೂ ಕೂಡ ಆಗಿದ್ದನು. ಯಾರು? ಸಮುದ್ರಗುಪ್ತ. ಕೇವಲ ದಿಗ್ವಿಜಯಶಾಲಿ ಅಷ್ಟೇ ಆಗಿರಲಿಲ್ಲ, ಪರಾಕ್ರಮಿ ಅಷ್ಟೇ ಆಗಿರಲಿಲ್ಲ, ಆತ ವಿದ್ವಾಂಸನೂ ಆಗಿದ್ದ. ಅದೇ ರೀತಿಯಾಗಿ ಪ್ರಸಿದ್ಧ ಏನಾಗಿತ್ತಪ್ಪ ಅಂದರೆ ಸಂಗೀತಗಾರನೂ ಕೂಡ ಆಗಿದ್ದ. ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನರಿದ್ದರು. ಓಕೆ, ಆಲ್ರೆಡಿ ನಾವು ನೋಡಿದ್ದೀವಿ. ಇವರಲ್ಲಿ ಕಾಳಿದಾಸನ ಪ್ರಾಚೀನ ಭಾರತದ ಶ್ರೇಷ್ಠ ಕವಿ ಹಾಗೂ ನಾಟಕಕಾರರಾಗಿದ್ದ. ಯಾರು? ನವರತ್ನಗಳಲ್ಲಿ ಒಬ್ಬ ಆಗಿದ್ದಂತಹ ಯಾರು? ಕಾಳಿದಾಸ ಒಬ್ಬ ಶ್ರೇಷ್ಠ ಕವಿನೂ ಆಗಿದ್ದ. ಅದೇ ರೀತಿಯಾಗಿ
ನಾಟಕಕಾರನು ಕೂಡ ಆಗಿದ್ದ. ನೋಡ್ರಿ, ಕಾಳಿದಾಸನ ಪ್ರಮುಖ ನಾಟಕಗಳು ಮತ್ತು ಕಾವ್ಯಗಳು ವೆರಿ ಇಂಪಾರ್ಟೆಂಟ್. ಎಷ್ಟೋ ಸತಿ ಕೇಳಲಾಗಿದೆ, ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೇಳಲಾಗಿದೆ, ಡೈರೆಕ್ಟ್ ಕ್ವಶನ್ ಕೇಳಲಾಗಿದೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೋರಿ. ಕಾಳಿದಾಸನ ಪ್ರಸಿದ್ಧ ನಾಟಕಗಳು ಮತ್ತು ಕಾವ್ಯಗಳು ಯಾವ್ಯಾವು ನೋಡೋಣ. ನಾಟಕಗಳು ಮೊದಲು ನೋಡ್ರಿ, ಅಭಿಜ್ಞಾನ ಶಾಕುಂತಲ, ಮಾಲ್ವಿಕಾಗ್ನಿಮಿತ್ರ ಮತ್ತು ವಿಕ್ರಮೋರ್ವಶಿಯ. ಇವು 3 ಏನಪ್ಪಾ ಅಂದರೆ ಪ್ರಸಿದ್ಧ ನಾಟಕಗಳು. ಮತ್ತು ಕಾವ್ಯಗಳು ಯಾವ್ಯಾವು? ರಘುವಂಶ, ಕುಮಾರ ಸಂಭವ, ಋತು ಸಂವಾರ ಮತ್ತು ಮೇಘದೂತ. ಓಕೆ ನೋಡ್ರಿ, ಕೇವಲ ನಮಗೆ ಶಾಕುಂತಲ ಅಷ್ಟೇ ಕೊಡಂಗಿಲ್ಲ, ಮಾಳ್ವಿಕಾಗ್ನಿಮಿತ್ರ ಅಂತ ಕೊಡಲಾಗತ್ತೆ, ಕುಮಾರ ಸಂಭವ ಅಂತ ಕೊಡಲಾಗುತ್ತೆ. ಇದರಲ್ಲಿ ನಾಟಕ ಯಾವುದು ಮತ್ತು ಕಾವ್ಯ ಯಾವುದು ಅಂತಲೂ ಕೂಡ ಕೇಳಲಾಗತ್ತೆ. ಹಾಗಾಗಿ ನೆನಪಿಟ್ಕೋರಿ. ಮೊದಲನೇದು ಅಭಿಜ್ಞಾನ ಶಾಕುಂತಲ, ಮಾಲ್ವಿಕಾಗ್ನಿಮಿತ್ರ ಮತ್ತು ವಿಕ್ರಮೋರ್ವಶಿಯ. ಇವು 3 ನಾಟಕಗಳು. ಆದರೆ ರಘುವಂಶ, ಕುಮಾರ ಸಂಭವ, ಋತು ಸಂಹಾರ ಮತ್ತು ಮೇಘದೂತ ಏನಪ್ಪಾ ಅಂದರೆ ಕಾವ್ಯಗಳು, ಪ್ರಸಿದ್ಧ ಕಾವ್ಯಗಳು. ಯಾರ್ದು? ಕಾಳಿದಾಸನ ಒಂದು ಕಾವ್ಯಗಳು. ಓಕೆ, ಅದೇ ರೀತಿಯಾಗಿ ದೇವಾಲಯ ಮತ್ತು ವಾಸ್ತುಶಿಲ್ಪ ನೋಡೋಣ. ಓಕೆ, ನಮ್ಮ ದೇಶದಲ್ಲಿ ದೇವಾಲಯ ನಿರ್ಮಾಣ ವಾಸ್ತು ಆರಂಭಗೊಂಡದ್ದು ಗುಪ್ತರ ಕಾಲದಲ್ಲಿ. ವೆರಿ ಇಂಪಾರ್ಟೆಂಟ್. ನಮ್ಮ ದೇಶದಲ್ಲಿ ದೇವಾಲಯಗಳ ಒಂದು ವಾಸ್ತುಶಿಲ್ಪ ನಿರ್ಮಾಣಗೊಂಡಿದ್ದೇ ಗುಪ್ತರ ಕಾಲದಿಂದ. ಓಕೆ, ಮಧ್ಯಪ್ರದೇಶದ ಸಾಂಚಿಯ ದೇವಾಲಯವು ಭಾರತದ ಪ್ರಾಚೀನ ದೇವಾಲಯವಾಗಿದೆ. ದೇವಗಢದ ದಶಾವತಾರ ದೇವಾಲಯದಲ್ಲಿರುವ ವಿಷ್ಣುವಿನ ಮೂರ್ತಿ ಶಿಲ್ಪ ಸುಂದರವಾಗಿದೆ. ಗುಪ್ತರ ಕಾಲದಲ್ಲಿಯೇ ಏನೋ ಒಂದು ಆರಂಭಗೊಂಡಿತ್ತಪ್ಪ ಅಂದರೆ ದೇವಾಲಯಗಳ ನಿರ್ಮಾಣ ವಾಸ್ತು ಆರಂಭಗೊಂಡಿತ್ತು. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಯಾವುದಾಗಿದೆ? ಧಮೇಕ ಸ್ತೂಪವು ಎಲ್ಲಿದೆ? ಉತ್ತರ ಪ್ರದೇಶ, ಸಾರನಾಥ್, ಅಲಹಾಬಾದ್ ಮತ್ತು ಬಿಹಾರ ಅಂತ ಇದೆ. ಧಮೇಕ ಸ್ತೂಪ ಎಲ್ಲಿ ಕಂಡು ಬರ್ತದೆ ಅಂತಂದರೆ ಸಾರನಾಥ. ಆಪ್ಷನ್ 2 ಇಸ್ ಅ ರೈಟ್ ಆನ್ಸರ್. ಸಾರನಾಥದಲ್ಲಿ ನಮಗೆ ಧಮೇಕ್ ಎನ್ನುವ ಒಂದು ಸ್ತೂಪ ಕಂಡು ಬರುತ್ತದೆ. ಇದು ಕೂಡ ಕ್ವಶನ್ ಆಗಿದೆ, ವೆರಿ ನೆನಪಲ್ಲಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಗುಪ್ತರ ಕಾಲದ ಪ್ರಮುಖ ಕವಿಗಳು ಮತ್ತು ಅವರ ಕೃತಿಗಳು. ಸುಮಾರು ಸತಿ ಇವುಗಳನ್ನು ಮ್ಯಾಚ್ ದ ಫಾಲೋವಿಂಗ್ ಆಗಿ ಕೇಳಲಾಗಿದೆ. ವೆರಿ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ನೋಡ್ಕೋರಿ. ಶೂದ್ರಕ, ಮೃಚ್ಛಕಟಿಕ, ಭಾರ್ವಿ, ಕೀರ್ತಾರ್ಜುನಿಯಂ, ದಂಡಿ, ಕಾವ್ಯದರ್ಶ ಮತ್ತು ದಶಕುಮಾರ ಚರಿತೆ, ವಿಶಾಖದತ್ತ, ಮುದ್ರಾರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ, ವಿಷ್ಣು ಶರ್ಮ ಪಂಚತಂತ್ರ, ಭವಭೂತಿ ಉತ್ತರ ರಾಮಚರಿತೆ, ಚರಕ ಸಂಹಿತೆ, ಸುಶ್ರುತ ಸಂಹಿತೆ, ಶಂಕು ಶಿಲ್ಪಶಾಸ್ತ್ರ, ಅಮರಸಿಂಹ ಅಮರಕೋಶ. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕವಿಗಳು ಮತ್ತು ಅವರ ಕೃತಿಗಳು. ಇವುಗಳನ್ನು ಒಂದ್ಸತಿ ನೀಟಾಗಿ ನೀವು ನೋಟ್ಸ್ ರೂಪದಲ್ಲಿ ಬರ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ. ಪದೇ ಪದೇ ಅಭ್ಯಾಸ ಮಾಡಿದರೆ ಖಂಡಿತವಾಗ್ಲಿಯೂ ಕೂಡ ಇವುಗಳು ನಿಮಗೆ ಮನನ ಆಗ್ತವೆ ಅಂತ ಹೇಳ್ತಾ ನೆಕ್ಸ್ಟ್ ನೋಡೋಣ. ಗುಪ್ತರ ಕಾಲದ ವಿಜ್ಞಾನ ಮತ್ತು ತಂತ್ರಜ್ಞಾನ ನೋಡೋಣ ಯಾವ ರೀತಿ ಇದಾವೆ ಅಂತ. ವಿಜ್ಞಾನ, ಗಣಿತ, ಖಗೋಳಶಾಸ್ತ್ರ. ನೋಡ್ರಿ, ಗುಪ್ತರ ಕಾಲದ ಸಾಹಿತ್ಯ ಆಗಿರ್ಬಹುದು, ವಿಜ್ಞಾನ ತಂತ್ರಜ್ಞಾನ ಆಗಿರ್ಬಹುದು, ಕಲೆ ಮತ್ತು ವಾಸ್ತುಶಿಲ್ಪ ಆಗಿರ್ಬಹುದು, ವೆರಿ ಇಂಪಾರ್ಟೆಂಟ್. ಎಲ್ಲವನ್ನೂ ಕೂಡ ಅವರು ಅತಿ ಹೆಚ್ಚು ಮಹತ್ವವನ್ನು ಕೊಟ್ಟಿರುವುದರಿಂದನೇ ಆ ಒಂದು ಯುಗವನ್ನು ಏನಂತ ಕರೆಯಲಾಗ್ತದೆ? ಸುವರ್ಣ ಯುಗ. ಯಾಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ಟೈಮ್ ನಿಮಗೆ ಯಾವ ರೀತಿಯಾಗಿ ಕ್ವಶನ್ಸ್ಗಳು ಹೇಳಿಕೆ ರೂಪದಲ್ಲಿ ಬಂದರೆ ಈ ಒಂದು ಪಾಯಿಂಟ್ಸ್ ನಿಮ್ಮ ತಲೆಯಾಗಿರಬೇಕು, ಅದಕ್ಕೋಸ್ಕರ. ಓಕೆ ನೋಡ್ರಿ, ಗುಪ್ತರ ಕಾಲದ ವಿಜ್ಞಾನ ಮತ್ತು ತಂತ್ರಜ್ಞಾನ ಯಾವ ರೀತಿ ಇತ್ತು ಅಂತ. ವಿಜ್ಞಾನ, ಗಣಿತ, ಖಗೋಳಶಾಸ್ತ್ರ, ವೈದ್ಯಶಾಸ್ತ್ರ ಮತ್ತು ಲೋಹಶಾಸ್ತ್ರಗಳಲ್ಲಿ ಅದ್ಭುತ ಪ್ರಗತಿಯನ್ನು ಸಾಧಿಸಿದ್ರು. ಯಾರು? ಗುಪ್ತರು. ಆರ್ಯಭಟ ವೆರಿ ಫೇಮಸ್, ಗೊತ್ತಿದೆ ನಿಮಗೆ. ಆರ್ಯಭಟ ಈ ಕಾಲದ ಏನಾಗಿದ್ದ ಆತ? ಶ್ರೇಷ್ಠ ಗಣಿತಶಾಸ್ತ್ರಜ್ಞ ಮತ್ತು ಖಗೋಳ ವಿಜ್ಞಾನಿಯಾಗಿದ್ದ. ಏನಾಗಿದ್ದ? ಗಣಿತಶಾಸ್ತ್ರಜ್ಞ ಮತ್ತು ಖಗೋಳ ವಿಜ್ಞಾನಿಯಾಗಿದ್ದ. ಆರ್ಯಭಟನ ಗ್ರಂಥಗಳು ವೆರಿ ಇಂಪಾರ್ಟೆಂಟ್. ಆರ್ಯಭಟನ ಗ್ರಂಥಗಳು ಯಾವ್ಯಾವು ಮತ್ತು ಅವುಗಳು ಏನನ್ನ ಒಳಗೊಂಡಿದ್ದು? ಇವು ವೆರಿ ಇಂಪಾರ್ಟೆಂಟ್, ಹಾಗಾಗಿ ನೆನಪಲ್ಲಿಟ್ಕೋರಿ. ನೋಡ್ರಿ, ಆರ್ಯಭಟನ ಗ್ರಂಥ ಯಾವುದು? ಸೂರ್ಯ ಸಿದ್ಧಾಂತ. ಅದರಲ್ಲಿ ಏನಿತ್ತು? ಭೂಮಿಯು ತನ್ನ ಅಕ್ಷದ ಮೇಲೆ ಹೇಗೆ ಸುತ್ತುತ್ತದೆ ಹಾಗೂ ಚಂದ್ರ ಮತ್ತು ಸೂರ್ಯಗ್ರಹಣಗಳು ಹೇಗೆ ಸಂಭವಿಸುತ್ತವೆ ಎಂದು ಚರ್ಚಿಸಿದ್ದಾನೆ. ಆರ್ಯಭಟನ ಸೂರ್ಯ ಸಿದ್ಧಾಂತ ಎಂಬ ಗ್ರಂಥದಲ್ಲಿ ಭೂಮಿ ತನ್ನ ಅಕ್ಷದ ಸುತ್ತ ಸುತ್ತುತ್ತದೆ, ಅದೇ ರೀತಿಯಾಗಿ ಸೂರ್ಯಗ್ರಹಣ, ಚಂದ್ರಗ್ರಹಣ ಯಾವ ರೀತಿ ಆಗ್ತದೆ ಎಲ್ಲವನ್ನು ಸಂಪೂರ್ಣವಾಗಿ ಆತ ತನ್ನ ಸೂರ್ಯ ಸಿದ್ಧಾಂತ ಎಂಬ ಒಂದು ಗ್ರಂಥದಲ್ಲಿ ಚರ್ಚೆ ಮಾಡಿದ್ದಾನೆ. ಯಾರು? ಆರ್ಯಭಟ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಆರ್ಯಭಟಿಯ ಇನ್ನೊಂದು ಗ್ರಂಥ ಒಂದು. ಓಕೆ, ಆರ್ಯಭಟಿಯ ಅವನ ಇನ್ನೊಂದು ಕೃತಿಯಾಗಿದೆ. ಅವನು ತನ್ನ ಈ ಕೃತಿಯಲ್ಲಿ ದಶಮಾಂಶ ಪದ್ಧತಿಯ ಬಗ್ಗೆ ವಿವರಿಸಿದ್ದಾನೆ. ನೋಡ್ರಿ, ಆರ್ಯಭಟ ತನ್ನ ಯಾವ ಕೃತಿಯಲ್ಲಿ ದಶಮಾಂಶ ಪದ್ಧತಿಯ ಬಗ್ಗೆ ವಿವರಿಸಿದ್ದಾನೆ ಅಂತಂದ್ರೆ ಯಾವ ಕೃತಿ? ಆರ್ಯಭಟಿಯಂ. ಓಕೆ, ವೆರಿ ಇಂಪಾರ್ಟೆಂಟ್. ಆರ್ಯಭಟಿ ಎಂಬ ಕೃತಿಯಲ್ಲಿ. ಓಕೆ, ಈತ ಏನಾಗಿರ್ತಾನ? ಪ್ರಸಿದ್ಧವಾದಂಥ ಗಣಿತಶಾಸ್ತ್ರಜ್ಞ ಮತ್ತು ಖಗೋಳ ವಿಜ್ಞಾನಿ ಆಗಿರ್ತಾನೆ. ನೆಕ್ಸ್ಟ್ ನೋಡೋಣ, ಬ್ರಹ್ಮಗುಪ್ತ. ಓಕೆ, ಇವರೆಲ್ಲರೂ ಯಾರು? ಗುಪ್ತರ ಸಾಮ್ರಾಜ್ಯದಲ್ಲಿದ್ದಂತಹ ಪ್ರಸಿದ್ಧ ತತ್ವಜ್ಞಾನಿಗಳು. ಓಕೆ, ನೆಕ್ಸ್ಟ್ ನೋಡೋಣ ಬ್ರಹ್ಮಗುಪ್ತ. ಆರ್ಯಭಟನ ಬಗ್ಗೆ ನೋಡಿದ್ವಿ, ಇವಾಗ
ಬ್ರಹ್ಮಗುಪ್ತ. ಇವನೊಬ್ಬ ಏನಾಗಿದ್ದಪ್ಪ, ಬ್ರಹ್ಮಗುಪ್ತ ಏನಾಗಿದ್ದ, ಗಣಿತಶಾಸ್ತ್ರಜ್ಞ. ಓಕೆ, ಬ್ರಹ್ಮಗುಪ್ತ ಏನಾಗಿದ್ದ, ಗಣಿತಶಾಸ್ತ್ರಜ್ಞ. ಆತನು ಶೂನ್ಯದ ಪ್ರಾಮುಖ್ಯತೆಯನ್ನು ತಿಳಿಸಿದ್ದಾನೆ. ಓಕೆ, ಶೂನ್ಯದ ಪ್ರಾಮುಖ್ಯತೆಯನ್ನು ತಿಳಿಸಿದವರು ಯಾರು, ಬ್ರಹ್ಮಗುಪ್ತ. ವರಹಾಮಿಹಿರ ಈ ಕಾಲದ ಏನಾಗಿದ್ದಂದ್ರೆ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬನಾಗಿದ್ದಾನೆ. ಅವನು ಪಂಚಸಿದ್ಧಾಂತಿಕ ಬೃಹಜ್ಜಾತಕ ಮತ್ತು ಲಘು ಜಾತಕಗಳನ್ನು ಬರೆದಿದ್ದಾನೆ. ನೋಡ್ರಿ, ಪಂಚಸಿದ್ಧಾಂತಿಕ ಬೃಹಜ್ಜಾತಕ ಮತ್ತು ಲಘು ಜಾತಕಗಳು ಕೃತಿಗಳು ಯಾರಿಗೆ ಸಂಬಂಧಿಸಿದ್ದು ಅಂತ ಕ್ವಶನ್ ಬಂದರೆ ಯಾರಿಗೆ, ವರಹಾಮಿಹಿರ. ಓಕೆ, ನೆನಪಲ್ಲಿಟ್ಕೋರಿ. ಇವನು ಖಗೋಳಶಾಸ್ತ್ರಜ್ಞ, ಜೀವಶಾಸ್ತ್ರ, ಗಣಿತ ಮತ್ತು ಭೂಗೋಳಶಾಸ್ತ್ರಗಳಲ್ಲಿ ಪಂಡಿತನಾಗಿದ್ದನು. ಯಾರು, ವರಹಾಮಿಹಿರ. ನೆಕ್ಸ್ಟ್ ಬರ್ತಾರೆ ಧನ್ವಂತರಿ. ಓಕೆ, ಧನ್ವಂತರಿಯನ್ನು ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಯಾರನ್ನ ಕರೆಯಲಾಗ್ತದಪ್ಪ ಅಂತಂದರೆ ವೆರಿ ಇಂಪಾರ್ಟೆಂಟ್, ಯಾರನ್ನ, ಧನ್ವಂತರಿಯನ್ನ. ಓಕೆ, ಹಾಗಾಗಿ ನೆನಪಲ್ಲಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು, ಯಾರನ್ನ, ಧನ್ವಂತರಿಯನ್ನ. ಓಕೆ, ನೆಕ್ಸ್ಟ್ ನೋಡ್ರಿ, ಪ್ರಶ್ನೆ ಸಂಖ್ಯೆ 21 ಹೊಂದಿಸಿ ಬರೆಯಿರಿ ಅಂತ ಇದೆ. ಇಂಪಾರ್ಟೆಂಟ್ ಆಗಿದೆ, ಹಾಗಾಗಿ ನಾನು ಇಲ್ಲಿ ತೊಗೊಂಬಂದಿರೋದು. ಹೊಂದಿಸಿ ಬರೆಯಿರಿ ಯಾವ ರೀತಿ ಇದೆ ಅಂತ ನೋಡೋಣ. ಓಕೆ, ಕವಿರಾಜ ಅಂತ ಯಾರಿಗೆ ಬಿರುದಿತ್ತು, ಸಮುದ್ರಗುಪ್ತ. ವಿಕ್ರಮಾದಿತ್ಯ ಎರಡನೇ ಚಂದ್ರಗುಪ್ತ. ಫಾಹಿಯಾನ ಘೋಕೋಕಿ. ಮೆಹರೂಲಿ ಕಬ್ಬಿಣದ ಕಂಬ. ವರಹಾಮಿಹಿರ ಖಗೋಳಶಾಸ್ತ್ರಜ್ಞ. ವೆರಿ ಇಂಪಾರ್ಟೆಂಟ್, ಈ ರೀತಿಯಾಗಿ ನೀವು ಹೊಂದಿಸಬೇಕು. ಓಕೆ, ಈ ರೀತಿಯಾಗಿ ನೀವು ಪ್ರತಿಯೊಂದನ್ನು ಕೂಡ ನಿಮಗೆ ಹೊಂದಿಸೋಕ್ಕೆ ಬರಬೇಕು. ಇವೆಲ್ಲ ಪಾಯಿಂಟ್ಸ್ಗಳನ್ನು ನಾನು ಆಲ್ರೆಡಿ ಡಿಸ್ಕಷನನ್ನು ಮಾಡಿದ್ದೀನಿ. ಓಕೆ, ಹಾಗಾಗಿ ಫಾಹಿಯಾನನ ಗ್ರಂಥ ಯಾವುದು, ಘೋಕೋಕಿ. ಓಕೆ, ವೆರಿ ಇಂಪಾರ್ಟೆಂಟ್, ಇವುಗಳನ್ನು ಈ ರೀತಿಯಾಗಿ ನೀವು ಹೊಂದಿಸ್ಕೋಬೇಕು. ನೆಕ್ಸ್ಟ್ ನೋಡೋಣ ಮುಂದಿನ ಮಾಹಿತಿ ಯಾವ ರೀತಿ ಇದೆ ಅಂತ. ದೆಹಲಿಯ ಕುತುಬ್ ಮಿನಾರ್ ಬಳಿ ಇರುವ ಮೆಹರೂಲಿಯಲ್ಲಿರುವ ಕಬ್ಬಿಣದ ಸ್ತಂಭ 23 ಅಡಿ ಹಾಗೂ 8 ಅಂಗುಲ ಉದ್ದವಿದ್ದು 6000 ಕಿಲೋಗ್ರಾಂ ತೂಕವಿದೆ. ಇಂದು ಅಂದಿನ ತಾಂತ್ರಿಕ ಸಾಧನೆಗೆ ಸಾಕ್ಷಿ. ಇದು ತುಕ್ಕು ಹಿಡಿಯದೆ ನಿಂತಿದೆ. ಆಗಿನ ಕಾಲದಲ್ಲಿ ಅಂತಹ ಒಳ್ಳೆಯ ಗುಣಮಟ್ಟದ ಕಬ್ಬಿಣವನ್ನು ತಯಾರಿಸುವ ಕಲೆಯನ್ನು ಭಾರತೀಯರು ತಿಳಿದಿದ್ದರು. ಯಾವ ಒಂದು ಸ್ತಂಭ, ಮೆಹರೂಲಿಯ ಒಂದು ಸ್ತಂಭ ಶಾಸನ. ಓಕೆ, ಆ ಒಂದು ಕಾಲದ ಒಂದು ಕಬ್ಬಿಣದ ಒಂದು ಕಲಾ ನೈಪುಣ್ಯ ಗೊತ್ತಾಗ್ತದೆ. ಅಂದರೆ ಗುಪ್ತರ ಕಾಲದಲ್ಲಿದ್ದಂತಹ ಒಂದು ಕಬ್ಬಿಣ ತಯಾರಿಸುವಂತಹ ಒಂದು ಕಲೆ ಗೊತ್ತಾಗತ್ತೆ. ಎಷ್ಟೊಂದು ಆ ಒಂದು ಸಮಯದಲ್ಲಿ ಅವರು ಎಷ್ಟೊಂದು ಒಳ್ಳೆಯ ಗುಣಮಟ್ಟದ ಕಬ್ಬಿಣವನ್ನು ಅವರು ತಯಾರಿಸುವ ಕಲೆಯನ್ನ ತಿಳಿದಿದ್ರು ಅಂತ ಗೊತ್ತಾಗತ್ತೆ. ಅವರ ಕರಕುಶಲತೆ ಗೊತ್ತಾಗತ್ತೆ ಈ ಒಂದು ಕಬ್ಬಿಣದ ಸ್ತಂಭದಿಂದ. ಓಕೆ, ಅದು ಕಬ್ಬಿಣದ ಸ್ತಂಭ ಎಲ್ಲಿದೆ ಅಂದರೆ ವೆರಿ ಇಂಪಾರ್ಟೆಂಟ್, ದೆಹಲಿಯ ಕುತುಬ್ ಮಿನಾರ್ ಬಳಿ. ಓಕೆ, ಇದು ಕೂಡ ಇಂಪಾರ್ಟೆಂಟು. ಮೆಹರೂಲಿಯ ಕಬ್ಬಿಣ ಸ್ತಂಭ ಎಲ್ಲಿ ಸ್ಥಿತವಾಗಿದೆ ಅಂತ ಕ್ವಶನ್ ಬಂದಿದೆ, ಹಾಗಾಗಿ ವೆರಿ ಇಂಪಾರ್ಟೆಂಟ್, ಎಲ್ಲಿದೆ ಅದು, ದೆಹಲಿಯ ಕುತುಬ್ ಮಿನಾರ್ ಬಳಿ ಇರುವಂತಹ ಒಂದು ಮೆಹರೂಲಿಯ ಕಬ್ಬಿಣದ ಸ್ತಂಭ. ಓಕೆ, ಗುಪ್ತರ ಕಾಲದಲ್ಲಿ ಬಂಡೆಯನ್ನು ಕೊರೆದು ಮಾಡಿದ ಬೌದ್ಧ ವಿಹಾರ ಮತ್ತು ಗುಹಾಲಯಗಳು ಅಜಂತಾ ಮತ್ತು ಎಲ್ಲೋರಾ ಎಂಬಲ್ಲಿವೆ. ಅಂದರೆ ಗುಪ್ತರ ಕಾಲಕ್ಕೆ ಸಂಬಂಧಪಟ್ಟಂತಹ ಎಂತಹ ಪ್ರಸಿದ್ಧ ದೇವಾಲಯಗಳು ಕೂಡ ಎಲ್ಲಿದ್ದಾವೆ ಅಂದರೆ ರಾಕ್ ಕಟ್ ಕೇವ್ಸ್ ಅಂತ ಕರೀತಾರಲ್ವಾ, ಕಲ್ಲು ಬಂಡೆಗಳನ್ನು ಕೊರೆದು ಮಾಡಿದಂತಹ ಕೆಲವೊಂದಿಷ್ಟು ಗುಹೆಗಳು ಎಲ್ಲಿ ಸಿಗ್ತಾವಪ್ಪ ನಮಗೆ ಅಂದರೆ ಅಜಂತಾ ಮತ್ತು ಎಲ್ಲೋರಾದಲ್ಲಿ ಸಿಗುತ್ತೆ. ಓಕೆ, ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದದು. ಓಕೆ, ಅಜಂತಾದ ಗುಹಾಲಯಗಳಲ್ಲಿ ಗೋಡೆ ಮತ್ತು ಛಾವಣಿಗಳ ಮೇಲಿನ ಚಿತ್ರಗಳು ಜಗದ್ವಿಖ್ಯಾತಿಯನ್ನು ಪಡೆದುಕೊಂಡಿದ್ದಾವೆ. ಅಂದರೆ ಅಜಂತಾ ಮತ್ತು ಎಲ್ಲೋರಾದಲ್ಲಿರುವಂತಹ ಪ್ರಸಿದ್ಧ ಗುಹಾಲಯಗಳು ಯಾರಿಗೆ ಸಂಬಂಧಪಟ್ಟ ಹಾಗೆ ಇದೆ, ಗುಪ್ತರಿಗೆ ಸಂಬಂಧಪಟ್ಟಿದೆ. ಓಕೆ, ನೆಕ್ಸ್ಟ್ ನೋಡೋಣ ಮುಂದೆ. ಪ್ರಶ್ನೆ 22 ಅತಿ ಹೆಚ್ಚು ಶಾಸನಗಳನ್ನು ಹೊರಡಿಸಿದ ಗುಪ್ತರ ಅರಸ ಮತ್ತು ನಳಂದ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದ ಅರಸ ಯಾರು? 1ನೇ ಕುಮಾರಗುಪ್ತ, ಸಮುದ್ರಗುಪ್ತ, 2ನೇ ಚಂದ್ರಗುಪ್ತ, ಶ್ರೀಗುಪ್ತ ಅಂತ ಇದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ, 1ನೇ ಕುಮಾರಗುಪ್ತ. ಓಕೆ, ಏನು ಮಾಡಿದ್ನಪ್ಪ ಅಂದರೆ ಅತಿ ಹೆಚ್ಚು ಶಾಸನಗಳನ್ನು ಹೊರಡಿಸಿದ ಗುಪ್ತರ ಅರಸನು ಕೂಡ ಇವನೇ ಆಗಿರ್ತಾನೆ. ಅದೇ ರೀತಿಯಾಗಿ ನಳಂದ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದಂತಹ ಅರಸನು ಕೂಡ 1ನೇ ಕುಮಾರಗುಪ್ತ ಆಗಿರ್ತಾನೆ. ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ. ಯಾವ ನೆಲೆಯಲ್ಲಿರುವ ಕಬ್ಬಿಣದ ಕಂಬವು ಗುಪ್ತರ ಕಾಲದ ಲೋಹ ತಂತ್ರಜ್ಞಾನದ ಉತ್ಕೃಷ್ಟತೆಗೆ ಸಾಕ್ಷಿಯಾಗಿದೆ? ಮೀರತ್, ಮೆಹರೌಲಿ, ಅಲಹಾಬಾದ್, ಬಸವನಗರ್ ಅಂತ ಇದೆ. ಹಾಗಾದರೆ ಈಗ ನಾವು ನೋಡಿದ್ದೀವಲ್ವಾ, ಯಾವುದು, ಮೆಹರೂಲಿ. ಓಕೆ, ಆಪ್ಷನ್ 2 ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ. ಭಾರತದಲ್ಲಿ ಪ್ರಥಮ ಬಾರಿಗೆ ಸತಿ ಸಹಗಮನ ಪದ್ಧತಿ ಬಗ್ಗೆ ತಿಳಿಸುವ ಶಾಸನ? ಅಲಹಾಬಾದ್ ಶಾಸನ, ಮೆಹರೂಲಿಯ ಶಾಸನ, ಎರಾನ್ ಶಾಸನ, ಐಹೊಳೆ ಶಾಸನ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗತ್ತೆ, ಎರಾನ್ ಶಾಸನ. ಓಕೆ, ಅಜಂತಾದ ಗುಹಾಂತರಗಳಲ್ಲಿ ತೆರೆದ ವರ್ಣಚಿತ್ರಗಳನ್ನು ರಚಿಸಿದಾಗ ಆಳುತ್ತಿದ್ದಂತಹ ಸಂತತಿ ಯಾವುದು? ಗುಪ್ತರು, ಶುಂಗರು, ಕಣ್ವರು ಮತ್ತು ಮೌರ್ಯರು. ಇವಾಗಲೇ ನಾವು ನೋಡಿದ್ವಿ ಗುಪ್ತರು. ಓಕೆ, ಅಜಂತಾ ಮತ್ತು ಎಲ್ಲೋರಾದಲ್ಲಿ ಪ್ರಸಿದ್ಧವಾದಂತಹ ಒಂದು ಕಲ್ಲುಗಳನ್ನು ಕೊರೆದಂತಹ ಒಂದು ಗುಹಾಲಯಗಳನ್ನು ನಾವು ಕಾಣ್ತೀವಿ. ಅದನ್ನು ನಿರ್ಮಾಣ ಯಾರು ಮಾಡಿದ್ರಪ್ಪ ಅಂತಂದರೆ ಗುಪ್ತ ಒಂದು ವಂಶಸ್ಥರು. ಓಕೆ, ನೆಕ್ಸ್ಟ್ ನೋಡೋಣ. ಸುಪ್ರಸಿದ್ಧ ಸಂಸ್ಕೃತ ಕವಿ ಕಾಳಿದಾಸ ಯಾರ ಆಸ್ಥಾನದಲ್ಲಿದ್ದರು? 2ನೇ ಚಂದ್ರಗುಪ್ತ, 1ನೇ ಚಂದ್ರಗುಪ್ತ, ಕುಮಾರಗುಪ್ತ ಮತ್ತು ಸಮುದ್ರಗುಪ್ತ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ 2ನೇ ಚಂದ್ರಗುಪ್ತ. ಓಕೆ,
ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ. ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಕಾಳಿದಾಸ ಇದ್ದ. ನೆಕ್ಸ್ಟ್ ನೋಡ್ರಿ, ಪ್ರಶ್ನೆ ಸಂಖ್ಯೆ 27. ಗುಪ್ತರ ಕಾಲದ ಬಂಗಾರದ ವಿನಿಮಯ ಮಾಧ್ಯಮವನ್ನು ಏನೆಂದು ಕರೆಯಲಾಗ್ತಿತ್ತು ಅಂದರೆ ಕಾಯಿನ್ಸ್ಗಳನ್ನು ಏನಂತ ಕರೆಯಲಾಗ್ತಿತ್ತು, ನಾಣ್ಯಗಳನ್ನು? ದಿನಾರ್, ದಮ್, ಕರ್ಷಪಣ ಮತ್ತು ಸುವರ್ಣ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಆಗುತ್ತೆ. ಸುವರ್ಣ ಎಂದು ಕರೆಯಲಾಗ್ತಿತ್ತು. ನೆಕ್ಸ್ಟ್ ನೋಡೋಣ, ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಒಂದು ಮುಖ್ಯವಾದ ಘಟನೆ ಎಂದು ಪರಿಗಣಿಸಲು ಕಾರಣ. ನೋಡೋಣ ಯಾವುದು ಅಂತ. ಕಲೆ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪದಲ್ಲಿ ಉತ್ತಮ ಪ್ರಗತಿ ಸಾಧಿಸಿದ್ದರಿಂದ, ಅನೇಕ ವಿದೇಶಿ ತತ್ವಜ್ಞಾನಿಗಳು ಮತ್ತು ಯಾತ್ರಿಕರು ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದರಿಂದ, ಅತ್ಯಂತ ದಕ್ಷತೆಯ ಆಡಳಿತ ಇರುವುದರಿಂದ ಅಥವಾ ಅತಿ ದೀರ್ಘಕಾಲ ಆಳ್ವಿಕೆ ನಡೆಸಿದ್ದರಿಂದ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ನಾನು ನಿಮಗೆ ಫಸ್ಟ್ ಲಿತ್ರನು ಕೂಡ ಹೇಳ್ತಾ ಬಂದಿದ್ದೀನಿ. ಅಂದರೆ ಅವರ ಕಾಲದ ಏನು ಕಲೆ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪದಲ್ಲಿ ಉತ್ತಮ ಪ್ರಗತಿ ಸಾಧಿಸಿದ್ದರಿಂದ ಅವರಿಗೆ ಏನಂತ ಕರೆಯಲಾಗ್ತಿತ್ತು, ಅವರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಒಂದು ಮುಖ್ಯ ಘಟನೆ ಅಥವಾ ಅವರ ಕಾಲವನ್ನು ಒಂದು ಸುವರ್ಣ ಯುಗ ಎಂದು ಪರಿಗಣಿಸಲಾಗ್ತಿತ್ತು. ಓಕೆ, ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ. ಗುಪ್ತರ ಕಾಲದ ಪದಗಳಾದ ಸೀತಾ ಮತ್ತು ಭಾಗಗಳು ಇದಕ್ಕೆ ಸಂಬಂಧಿಸಿದೆ. ಸೀತಾ ಮತ್ತು ಭಾಗಗಳೆಂದು ಯಾವುದಕ್ಕೆ ಸಂಬಂಧಪಟ್ಟಿದೆ ನೋಡೋಣ. ಸೈನ್ಯ ವ್ಯವಸ್ಥೆ, ಕಂದಾಯ ವ್ಯವಸ್ಥೆ, ನ್ಯಾಯ ವ್ಯವಸ್ಥೆ, ಖಜಾನೆ ಅಂತ ಇದೆ. ಓಕೆ, ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಇದೆ, ಕಂದಾಯ ವ್ಯವಸ್ಥೆ. ಓಕೆ, ಗುಪ್ತರ ಕಾಲದ ಪದಗಳಾದ ಸೀತಾ ಮತ್ತು ಭಾಗಗಳು ಎಂಬ ಪದ ಯಾವುದಕ್ಕೆ ಸಂಬಂಧಿಸಿದೆ? ಕಂದಾಯ ವ್ಯವಸ್ಥೆಗೆ ಸಂಬಂಧಿಸಿದೆ. ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 29. ಪ್ರಾಚೀನ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ಉಚ್ಛ್ರಾಯ ಸ್ಥಿತಿಗೆ ಏರಿದ್ದು ಈ ಕೆಳಗಿನವರ ಕಾಲದಲ್ಲಿ. ಯಾರ ಕಾಲದಲ್ಲಿ? ಮೌರ್ಯರು, ಕುಶಾಣರು, ಗುಪ್ತರು ಮತ್ತು ರಜಪೂತರು ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗುತ್ತೆ, ಗುಪ್ತರು. ಓಕೆ, ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ. ಸಮುದ್ರಗುಪ್ತ ರಚಿಸಿದ ಸಂಸ್ಕೃತ ಕೃತಿ ಕೃಷ್ಣಚರಿತೆ, ಹರ್ಷಚರಿತೆ, ನಳಚರಿತೆ, ಮಾಧ್ಯಮಿಕ ಸೂತ್ರ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ, ಕೃಷ್ಣಚರಿತೆ. ಓಕೆ, ಸಮುದ್ರಗುಪ್ತ ರಚಿಸಿದ ಸಂಸ್ಕೃತ ಕೃತಿ ಯಾವುದು? ಕೃಷ್ಣಚರಿತೆ. ಓಕೆ, ಇಂಪಾರ್ಟೆಂಟು, ನೆನಪಲ್ಲಿಟ್ಕೋರಿ. ಸೊನ್ನೆಯನ್ನು ಕಂಡುಹಿಡಿದ ವ್ಯಕ್ತಿ ಆರ್ಯಭಟ, ಬ್ರಹ್ಮಗುಪ್ತ, ಚಂದ್ರಗುಪ್ತ, ವಿಷ್ಣು ಶರ್ಮಾ. ಕಳೆದ ಒಂದು ಸ್ಲೈಡಲ್ಲಿ ನಾವು ನೋಡಿದ್ವಿ, ಯಾರು? ಬ್ರಹ್ಮಗುಪ್ತ. ಓಕೆ, ನೆಕ್ಸ್ಟ್ ನೋಡ್ರಿ. ಸಾಪೇಕ್ಷ ಸಿದ್ಧಾಂತ ಪ್ರತಿಪಾದಿಸಿದ ಭಾರತದ ಐನ್ಸ್ಟೈನ್ ಎಂದು ಪ್ರಸಿದ್ಧಿ ಪಡೆದ ವಿದ್ವಾಂಸ ನಾಗಚಂದ್ರ, ಬ್ರಹ್ಮಗುಪ್ತ, ಕೌಟಿಲ್ಯ, ನಾಗಸೇನ. ನೋಡ್ರಿ, ಸಾಪೇಕ್ಷ ಸಿದ್ಧಾಂತದ ಪ್ರತಿಪಾದಕ, ಅದೇ ರೀತಿಯಾಗಿ ಭಾರತದ ಐನ್ಸ್ಟೈನ್ ಎಂದು ಪ್ರಸಿದ್ಧಿ ಪಡೆದಂತಹ ಒಬ್ಬ ವಿದ್ವಾಂಸ ಯಾರಾಗಿದ್ರು ಅಂದರೆ ನಾಗಸೇನ. ಆಪ್ಷನ್ 4 ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ನಾಗಸೇನ. ಓಕೆ, ಮುಂದೆ ನೋಡೋಣ. ಓಕೆ, ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಗುಪ್ತರ ಸಾಮ್ರಾಜ್ಯದ ಸಂಪೂರ್ಣ ಮಾಹಿತಿ. ಪ್ರತಿಯೊಂದು ಪರೀಕ್ಷೆಯಲ್ಲಿ ಕೇಳಾದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರ್ಬೋದು ಅಥವಾ ಅದೇ ರೀತಿಯಾಗಿ ರಾಜರುಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ನೂ ಒಳ್ಳೆ ವಿಡಿಯೋಸ್ಗಳನ್ನು, ಒಳ್ಳೆ ಕ್ಲಾಸಸ್ಗಳನ್ನು, ಕಂಟೆಂಟನ್ನು ನಾನು ನಿಮಗೆ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ಒಂದು ಕ್ಲಾಸಲ್ಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.